ಯೋನ ಬಂದ್ಬಿಟ್ಟು ದೇವ್ರು ಹೇಳಿದ್ರು, ನೀನು ಎಲ್ಲಿ ಹೋಗು, ನಿನೆವೆಗೆ ಹೋಗುತ್ತೆ. ಅವನೆಲ್ಲಿ ಹೋದ? ತಾರ್ಷೀಷ್ಗೆ ಹೋದ. ಈಗ ಅಲ್ಲಿರೋರಿಗೆಲ್ಲ ಪ್ರಾಬ್ಲಮ್, ನೀರು ಮೇಲೆ ಹೊಡಿತಾನೇ ಐತೆ. ಇವಾಗ ಯಾರಿಂದ ಪ್ರಾಬ್ಲಮ್ ಅದು? ಯೋನ ಪ್ರಾಬ್ಲಮ್. ಇವನಿಗೆ ಅಲ್ಲಿ ಹೋಗ್ಬೇಡ ಅಂತ ಹೇಳಿದ್ರು, ಇವನಿಂದ ಬೇರೆಯವ್ರ ಪ್ರಾಬ್ಲಮ್. ನಾನೇನು ಹೇಳ್ತೀನಿ, ದೇವ್ರು ಕರೀದೇ ಇದ್ಮೇಲೆ ನಿನ್ನ ಸೇವೆಗೆ ಬಂದರೆ ನಿನ್ನಿಂದ ಎಲ್ಲರಿಗೂ ಪ್ರಾಬ್ಲಮ್ ಇದೆ. ಸೊ ಹೊಸ ಒಡಂಬಡಿಕೆಯಲ್ಲಿ ನಂಬಿಕೆ ಮಾತ್ರ ಇರಲಿ. ನೋಡಿ, ನಾವು ಯೋಚಿಸುವುದಕ್ಕೆ ಕರೆಯಲ್ಪಟ್ಟವರಲ್ಲ, ನಂಬೋದಕ್ಕೆ ಕರೆಯಲ್ಪಟ್ಟವರು. ನೀವು ತುಂಬ ಯೋಚನೆ ಮಾಡೋದನ್ನು ಬಿಟ್ಬಿಟ್ರೇ ಎಲ್ಲ ಸರಿ ಹೋಗ್ಬಿಡುತ್ತೆ. ಕೆಲವೊಂದು ಟೈಮು ಕಾಯಿಲೆ ಬಗ್ಗೆ ತುಂಬ ಯೋಚನೆ ಮಾಡ್ತಾಯಿದ್ರೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ನಿಮಗೆ ಕಾಯಿಲೆ ಇರೋದೇ ಮರ್ತುಬಿಡಿ, ಅದು ಹಂಗೆ ಹೊರಟೋಗುತ್ತೆ. ಫೈನಾನ್ಸ್ ಬಗ್ಗೆನೂ ಹಂಗೆ, ಈ ದುಡ್ಡಿಲ್ಲ ಅದೆಲ್ಲ ಬಿಟ್ಟುಬಿಡಿ. ಬಿಡು, ದೇವ್ರು ನೋಡ್ಕೊಳ್ತಾರೆ ಅಂತ ಜಾಲಿಯಾಗಿರಿ, ದುಡ್ಡು ತಾನಾಗೆ ಬರುತ್ತೆ. ಏನಪ್ಪ ಇದು, ನನಗೆ ವೆಯ್ಟ್ ಲಾಸ್ ಆಗಿಲ್ಲ, ಏನಪ್ಪ ಇದು, ನನಗೆ ಈ ಕಾಯಿಲೆ ಹೋಗಿಲ್ಲ, ಏನಪ್ಪ ಇದು, ಏನು 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 ಅಂತ ಯೋಚನೆ ಮಾಡಿದ್ರೆ ಇರೋ ಸಂತೋಷನ ಕಳ್ಕೊಂಡ್ಬಿಡ್ತೀರ. ಆರಾಮಾಗಿರಿ, ನಂಬಿಕೆಯಲ್ಲಿರಿ, ಸಂತೋಷವಾಗಿರಿ, ಎಲ್ಲವೂ ತಾನಾಗಿ ಸರಿ ಹೋಗುತ್ತೆ. ಸೊ ಪ್ರಸಂಗ ಮಾಡೋದು ನಮ್ಮ ಕೆಲಸ ಮಾಡೋದು ಆತನ ಕೆಲಸ. ನಾವು ಕೆಲಸ ಮಾಡೋದಕ್ಕೆ ಟ್ರೈ ಮಾಡಬಾರ್ದು. ನೋಡಿ, ಅದ್ಭುತ ಮಾಡಬೇಕು, ಏನಾದರೂ ಅದ್ಭುತ ನಡಿಬೇಕು, ಏನಾದರೂ ಒಂದು ಸೂಚಕ ಕಾರ್ಯ ನಡಿಬೇಕು ಅಂತ ನಾವು ಟ್ರೈ ಮಾಡಬಾರ್ದು. ನಾವೇನು ಮಾಡಬೇಕಂತೆ? ಪ್ರಸಂಗ ಮಾತ್ರ ಮಾಡಬೇಕು, ಮಿಕ್ಕಿದ ಕೆಲಸ ಎಲ್ಲ ದೇವ್ರು ಮಾಡ್ತಾರಂತೆ. ಓಕೆ, ದೇವ್ರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಏಮೇನ್. ಸೊ ಹೊಸ ಒಡಂಬಡಿಕೆಯಲ್ಲಿ ನಂಬಿಕೆ ಮಾತ್ರ ಇರಲಿ. ನೋಡಿ, ನಾವು ಯೋಚಿಸುವುದಕ್ಕೆ ಕರೆಯಲ್ಪಟ್ಟವರಲ್ಲ, ನಂಬೋದಕ್ಕೆ ಕರೆಯಲ್ಪಟ್ಟವರು. ನೀವು ತುಂಬ ಯೋಚನೆ ಮಾಡೋದನ್ನು ಬಿಟ್ಬಿಟ್ರೇ ಎಲ್ಲ ಸರಿ ಹೋಗ್ಬಿಡುತ್ತೆ. ಕೆಲವೊಂದು ಟೈಮು ಕಾಯಿಲೆ ಬಗ್ಗೆ ತುಂಬ ಯೋಚನೆ ಮಾಡ್ತಾಯಿದ್ರೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ನಿಮಗೆ ಕಾಯಿಲೆ ಇರೋದೇ ಮರ್ತುಬಿಡಿ, ಅದು ಹಂಗೆ ಹೊರಟೋಗುತ್ತೆ. ಫೈನಾನ್ಸ್ ಬಗ್ಗೆನೂ ಹಂಗೆ, ಈ ದುಡ್ಡಿಲ್ಲ ಅದೆಲ್ಲ ಬಿಟ್ಟುಬಿಡಿ. ಬಿಡು, ದೇವ್ರು ನೋಡ್ಕೊಳ್ತಾರೆ ಅಂತ ಜಾಲಿಯಾಗಿರಿ, ದುಡ್ಡು ತಾನಾಗೆ ಬರುತ್ತೆ. ಏನಪ್ಪ ಇದು, ನನಗೆ ವೆಯ್ಟ್ ಲಾಸ್ ಆಗಿಲ್ಲ, ಏನಪ್ಪ ಇದು, ನನಗೆ ಈ ಕಾಯಿಲೆ ಹೋಗಿಲ್ಲ, ಏನಪ್ಪ ಇದು, ಏನು 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 ಅಂತ ಯೋಚನೆ ಮಾಡಿದ್ರೆ ಇರೋ ಸಂತೋಷನ ಕಳ್ಕೊಂಡ್ಬಿಡ್ತೀರ. ಆರಾಮಾಗಿರಿ, ನಂಬಿಕೆಯಲ್ಲಿರಿ, ಸಂತೋಷವಾಗಿರಿ, ಎಲ್ಲವೂ ತಾನಾಗಿ ಸರಿ ಹೋಗುತ್ತೆ. ಆಮೇಲೆ ಸೊ ಹೊಸ ಒಡಂಬಡಿಕೆಯಲ್ಲಿ ಕ್ರೈಸ್ತರು ಯೋಚಿಸುವುದಕ್ಕಾಗಿ ಕರೆಯಲ್ಪಟ್ಟಿಲ್ಲ, ನಂಬೋದಕ್ಕಾಗಿ ಕರೆಯಲ್ಪಟ್ಟಿದ್ದಾರೆ. ಮಾರ್ಕನಿಗೆ ಬರೆದ ಪುಸ್ತಕ 16ನೇ ಅಧ್ಯಾಯ 20ನೇ ವಾಕ್ಯ. ದ ಬುಕ್ ಆಫ್ ಮಾರ್ಕ್ ಚಾಪ್ಟರ್ 16 ವರ್ಸ್ 20. ಕತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು, ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು. ದೇ ವರ್ ಪ್ರೀಚಿಂಗ್, ಲಾರ್ಡ್ ವಾಸ್ ವರ್ಕಿಂಗ್. ಅವ್ರು ಪ್ರಸಂಗ ಮಾಡ್ತಾಯಿದ್ರು, ದೇವ್ರ ಕೆಲಸ ಮಾಡ್ತಾಯಿದ್ರು. ಸೊ ಪ್ರಸಂಗ ಮಾಡೋದು ನಮ್ಮ ಕೆಲಸ ಮಾಡೋದು ಆತನ ಕೆಲಸ. ನಾವು ಕೆಲಸ ಮಾಡೋದಕ್ಕೆ ಟ್ರೈ ಮಾಡಬಾರ್ದು. ನೋಡಿ, ಅದ್ಭುತ ಮಾಡಬೇಕು, ಏನಾದರೂ ಅದ್ಭುತ ನಡಿಬೇಕು, ಏನಾದರೂ ಒಂದು ಸೂಚಕ ಕಾರ್ಯ ನಡಿಬೇಕು ಅಂತ ನಾವು ಟ್ರೈ ಮಾಡಬಾರ್ದು. ನಾವೇನು ಮಾಡಬೇಕಂತೆ? ಪ್ರಸಂಗ ಮಾತ್ರ ಮಾಡಬೇಕು, ಮಿಕ್ಕಿದ ಕೆಲಸ ಎಲ್ಲ ದೇವರು ಮಾಡ್ತಾರಂತೆ. ಆಮೇಲೆ ಸೈನ್ಸ್ ವಂಡರ್ಸು, ಅದ್ಭುತ ಕಾರ್ಯಗಳು ನಡೆಯುತ್ತೆ ಅನ್ನೋದು ನಾವು ಬೋರ್ಡ್ ಹಾಕೋದು ಬೇಡ. ಪ್ರಸಂಗ ಮಾಡ್ತಾಯಿದ್ರೆ ಅದ್ರ ಹಿಂದೆ ಎಲ್ಲನೂ ನಡೀತಾ ಇರ್ತೈತೆ. ಯಾಕಂದರೆ ಸತ್ಯವೇದ ಹೇಳುತ್ತೆ, ಅವರು ಹೊರಟು ಹೋಗಿ ಪ್ರಸಂಗ ಮಾಡಿದ್ರು, ದೇವರು ಕೆಲಸ ಮಾಡ್ತಾ ಇದ್ರಂತೆ. ಸೊ ಬಿಹೈಂಡ್ ಎವ್ರಿ ಪ್ರೀಚಿಂಗ್ ದೆರ್ ಈಸ್ ಎ ಮಿರಕಲ್. ನಾವು ನಂಬಿಕೆ ಎಂಬ ಲೋಕದಲ್ಲಿ ಕನೆಕ್ಷನಲ್ಲಿ ಇರಬೇಕು. ಹೊಸ ಒಡಂಬಡಿಕೆ ಬರೇ ನಂಬೋದು ಮಾತ್ರನೇ ಅಷ್ಟೇ, ಬೇರೆ ಏನು ಮಾಡಬೇಕಾಗಿದ್ದಿಲ್ಲ. ಸೊ ನನ್ನ ದೇವ್ರ ಮೇಲೆ ಇಟ್ಟಿರುವ ನಂಬಿಕೆ ಅಥವಾ ನಿಮ್ಮ ಮೇಲಿರುವಂಥ ಅಭಿಷೇಕ, ನನ್ನ ಮೇಲಿರುವಂಥ ಅಭಿಷೇಕ ಎಲ್ಲನೂ ಮಾಡುತ್ತೆ. ದೇವರು ನನಗಾಗಿ ಎಲ್ಲನೂ ಮಾಡಿ ಇಟ್ಟಿದ್ದಾರೆ ಅಂತ ಯೋಚನೆ ಮಾಡೋರು ಯಾವತ್ತೂ ಭಯ ಪಡೋದಿಲ್ಲ, ಟೆನ್ಷನಲ್ಲಿ ಇರೋದಿಲ್ಲ. ಆಮೇನ್. ಸೊ ಒಬ್ಬೊಬ್ಬರ ಗುರುತು, ಒಬ್ಬೊಬ್ಬರ ಕ್ರೈಸ್ತರ ಗುರುತು, ಒಬ್ಬೊಬ್ಬರ ಸೇವಕರ ಗುರುತು ಏನು ಅಂದರೆ ಅನಾಯಿಂಟಿಂಗ್, ಅಭಿಷೇಕ. ಸೊ ಇವತ್ತು ನನ್ನ ಗುರುತು ಅಭಿಷೇಕ. ಆಮೇಲೆ ಅಭಿಷೇಕ ಒಂದಿದ್ರೆ, ದೇವರು ನನ್ನನ್ನು ಕರೆದಿದ್ದಾರೆ, ದೇವರು ನನ್ನನ್ನು ನಡೆಸ್ತಾರೆ ಅಂತ ನಂಬಿಕೆ ಇದ್ದರೆ ನೋಡಿ, ನಾವು ಭಯ ಪಡಬೇಕಾದಂಥ ಅವಶ್ಯಕತೆಯೇ ಇರೋದಿಲ್ಲ. ನಮಗೆ ಭಯ ಬಂದಾಗೆಲ್ಲ ನಾವೇನು ಮಾಡ್ತೀವಿ? ಅವ್ರನ್ನ ಎಚ್ಚರಿಸಕ್ಕೆ ಹೋಗ್ತೀವಿ, ಅವ್ರನ್ನ ಹುಷಾರಕ್ಕಿರಿ ಅಂತ ಹೇಳ್ತೀವಿ. ಇವಾಗ ನೋಡಿ, ಇವಾಗ ಸೇವಕರು ಅಷ್ಟೇ, ಅವ್ರಿಗೆ ಭಯ. ಅದಕ್ಕೇ ಅವ್ರು ಏನು ಮಾಡ್ತಾರೆ ಗೊತ್ತಾ? ಪ್ರೀಚ್ ಮಾಡ್ಬೇಕಾದ್ರೆ ಇದನ್ನ ಮೆಸೇಜ್ ಕೇಳಬಾರ್ದು, ನೀವು ಅವ್ರದ್ದು ಕೇಳಬಾರ್ದು, ಇವ್ರದ್ದು ಕೇಳಬಾರ್ದು, ಈ ಮೀಟಿಂಗ್ ಹೋಗಬಾರ್ದು, ಆ ಮೀಟಿಂಗ್ ಹೋಗಬಾರ್ದು, ಆ ಸೇವಕರದ್ದು ಕೇಳಬೇಡಿ. ಇದೆಲ್ಲ ಹೇಳ್ಕೊಂಡು ಬರೋದಕ್ಕೆ ಕಾರಣ ಏನು ಅಂದರೆ ಒಂದು ಭಯ, ಎಲ್ಲೋ ಒಂದು ಕಡೆ ಎಲ್ಲಿ ಇವ್ರು ಹೊರಟೋಗ್ತಾರೋ ಅಂತ. ನಾನೇನು ಹೇಳ್ತೀನಿ ಅಂದರೆ, ನಿನಗೆ ಅಂತ ದೇವ್ರು ಇಟ್ಟಿದ್ರೆ, ನಿನಗೆ ಅಂತ ದೇವ್ರು ಫಸ್ಟೇ ತೀರ್ಮಾನ ಮಾಡಿದರೆ ಅದು ನಿನ್ನ ಹತ್ರ ಬಂದೇ ಬರುತ್ತೆ.
ಪ್ರೈಸ್ ದಿ ಲಾರ್ಡ್. ಸೊ ನಾನು ಯಾವ ವಿಶ್ವಾಸಿಗಳ್ನು ಈ ಚರ್ಚ್ಗೆ ಹೋಗಬೇಡಿ, ಆ ಚರ್ಚ್ಗೆ ಹೋಗಬೇಡಿ, ಇವ್ರ ಪ್ರಸಂಗ ಕೇಳಬೇಡಿ, ಅವ್ರ ಪ್ರಸಂಗ ಕೇಳಬೇಡಿ ಅಂತ ನಾನು ಯಾವತ್ತೂ ಹೇಳೋದೇ ಇಲ್ಲ. ಯಾಕೆ ಗೊತ್ತಾ, ನಮ್ಮ ಕ್ವಾಲಿಟಿ ನಮಗೆ ಗೊತ್ತು. ಐ ಸೊ ಒಂದು ಒಡವೆ ಅಂಗಡಿಯಲ್ಲಿ ನೋಡಿ, ಅವನೇನು ಹೇಳ್ತಾನೆ, ಒಂದು ಚಿನ್ನದ ಅಂಗಡಿಯಲ್ಲೋ ಅಥವಾ ಒಂದು ಬಟ್ಟೆಯಲ್ಲೋ ಏನೋ ಒಂದು ಬಟ್ಟೆ ಅಥವಾ ಒಂದು ಕಾಸ್ಟ್ಲಿಯೆಸ್ಟ್ ಚಿನ್ನ ಅಂತಲೇ ಇಟ್ಕೊಳ್ಳೋಣ, ಅವ್ರೇನು ಹೇಳ್ತಾರೆ, ನೀವು ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಂಬನ್ನಿ ಮೇಡಮ್, ನಮ್ಮ ಅಂಗಡಿಯಲ್ಲಿ ಏನೋ ಒರಿಜಿನಲ್ ರಾಜಾಜಿನಗರಲ್ಲಿ ಒಂದು ಮಾವಿನ ಜ್ಯೂಸ್ ಇದೆ, ಸಾಗರ್ ಹೋಟ್ಲಲ್ಲಿ. ಅಲ್ಲಿ ರಾತ್ರಿ 1 ಗಂಟೆವರೆಗೂ ಜನ ನಿಂತಿರ್ತಾರೆ. ಹೋಟ್ಲು ಏನೋ ಯಾವಲ್ಲೂ ರೀಲ್ಸಲ್ಲಿ ಬರ್ತೈತಲ್ಲ, ಸರಿ ಏನೈತೆ ನೋಡೋಣ ಅಂತ ಹೋದ್ರೆ ರಾತ್ರಿ 12 ಗಂಟೆ 1 ಗಂಟೆವರೆಗೂ ಜನ ಅಂದರೆ ಜನ. ಹೋಟ್ಲು ಏನೋ ಅಷ್ಟು ದೊಡ್ಡದಾಗಿಲ್ಲ, ಇಷ್ಟು ಚಿಕ್ಕ ಜಾಗ, ಕುಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಆದರೆ ಅವ್ರಿಗೇನು ನಂಬಿಕೆ ಗೊತ್ತಾ, ಕ್ವಾಲಿಟಿ ಕೊಟ್ಟರೆ ಜನ ಆಚೆ ನಿಂತ್ಕೊಂಡು ಕುಡಿತಾರೆ. ನೋಡಿ, ದೊಡ್ಡ ದೊಡ್ಡ ಹೋಟ್ಲು ಸೊಳ್ಳೆ ಹೊಡಿತಾವ್ರೆ, ಕ್ಲೀನಾಗಿ ಇಟ್ಟಿದ್ದಾರೆ, ಟೇಬಲ್ ಕ್ಲೀನಾಗಿದೆ, ಟೇಬಲ್ ಕ್ಲಾತ್ ಚೆನ್ನಾಗಿದೆ, ಸರ್ವರ್ಸ್ ಇದ್ದಾರೆ, ಕಸ್ಟಮರ್ಸ್ ಇಲ್ಲ. ನಾನು ಇಲ್ಲಿ ಕುಂತ್ಕೊಳ್ಳೋಕೆ ಜಾಗ ಇಲ್ಲ, ಟೇಬಲ್ ಕ್ಲಾತ್ ಇಲ್ಲ, ಏನೂ ಇಲ್ಲ, ಟೇಬಲ್ ಇಲ್ಲ, ಬೆಂಚ್ ಇಲ್ಲ, ಆದರೆ ಕೊಡೋದು ಕ್ವಾಲಿಟಿ ಇದೆ ಅಂತ ಅವ್ರಿಗೆ ಗೊತ್ತು. ಅದಕ್ಕೆ ಜನ ನಿಂತ್ಕೊಳ್ಬೇಕಾದ್ರೂ ಕುಡ್ಕೊಂಡು ಹೋಗ್ತಾರೆ ಅನ್ನೋ ಗ್ಯಾರಂಟಿ ಎಲ್ಲ ಅವನೇನು ಮಾಡ್ತಾರೆ ಗೊತ್ತಾ, ಆಗ್ತಾ ಇರ್ತಾರೆ. ಎಷ್ಟಾಗ್ತಾರೆ ಅಂದರೆ ಹಾಲು ಕ್ಯಾನಲ್ಲಿ ಉಯ್ದಂಗೆ ಉಯ್ತಾರೆ ಮಾವಿನ ಜ್ಯೂಸು. ಒಂದು ಮ್ಯಾಂಗೋ ಜ್ಯೂಸು 160 ರೂಪಾಯಿ ಏನೋ, 160 ರೂಪಾಯಿ, 168 ರೂಪಾಯಿ ಏನೋ. ಆವಾಗ ನಾನೇನು ಅಂದ್ಕೊಂಡೆ ಅಂದರೆ, ಅವ್ರು ಮಾರೋದ್ರಲ್ಲಿ, ಅವ್ರು ಕೊಡೋದ್ರಲ್ಲಿ ಒಂದು ಕ್ವಾಲಿಟಿ ಇದೆ ಅಂತ ಗೊತ್ತು ಅಂದರೆ ಅಡ್ವರ್ಟೈಸ್ಮೆಂಟ್ ಬೇಕಾಗಿಲ್ಲ, ತಾನಾಗೇ ಜನ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಳ್ತಾ ಇರ್ತಾರೆ. ಸೊ ನನ್ನ ಬಗ್ಗೆ ನಾನು ಅಡ್ವರ್ಟೈಸ್ಮೆಂಟ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ನನ್ನ ಮೇಲಿರೋ ಅನಾಯಿಂಟಿಂಗು ನನ್ನನ್ನು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರ್ತೈತೆ. ನನ್ನ ಮೇಲಿರೋ ಅಭಿಷೇಕ ಅಡ್ವರ್ಟೈಸ್ ಮಾಡ್ತಾ ಇರ್ತೈತೆ. ಸೊ ನಾವು ಹಿಂಗೆ ನಮ್ಮದ್ರಲ್ಲಿ ಇದು ನಡೆಯುತ್ತೆ, ಅದು ನಡೆಯುತ್ತೆ, ಅದೆಲ್ಲ ನಾವು ಹೇಳ್ಬೇಕಾಗಿದ್ದಿಲ್ಲ. ಬೇರೆಯವ್ರ ಪ್ರಸಂಗ ಕೇಳಬೇಡಿ ಅಂತ ಹೇಳ್ಬೇಕಾಗಿದ್ದಿಲ್ಲ, ಬೇರೆಯವ್ರ ಪ್ರೀಚಿಂಗ್ ಕೇಳಬೇಡಿ ಅಂತ ಹೇಳ್ಬೇಕಾಗಿದ್ದಿಲ್ಲ. ನನಗೆ ಅಂತ ಇಟ್ಟಿರೋರು, ದೇವ್ರು ನನಗೆ ಅಂತ ನೇಮಿಸಿರೋರು ಎಲ್ಲಿದ್ದರೂ ಇರ್ತಾರೆ. ಆನ್ಲೈನಲ್ಲೂ ಅಷ್ಟೇ, ನನಗೆ ಅಂತ ನೇಮಿಸಿರೋ ಜನ, ನನಗೆ ಅಂತ ಕೊಡೋ ಜನ, ನನ್ನನ್ನು ಫಾಲೋ ಮಾಡೋ ಜನ, ದೇವರು ನಾನು ಹುಟ್ಟೋದಕ್ಕಿಂತ ಮುಂಚೆನೇ ರೆಡಿ ಮಾಡಿ ಇಟ್ಟಿರೋದು ಅದು. ಅದಕ್ಕೆ ತಮಿಳ್ ಸರ್ವಿಸಲ್ಲಿ ನಾನು ಹೇಳಿದೆ, ಪಕ್ಕದಲ್ಲೇ ಬೆನಿಯನ್ ಬಂದ್ರೂ ಹೆಂಗೆ, ಪಕ್ಕದಲ್ಲೇ ಬೆನಿಯನ್ ಬಂದ್ರೂ ನನ್ನ ಜನ ನನ್ನ ಹತ್ರನೇ ಬರೋದು. ಯಾಕಂದರೆ ನಮ್ಮ ಮಕ್ಕಳೇ. ಪ್ರೈಸ್ ದಿ ಲಾರ್ಡ್. ನನಗೆ ಅಂತ ದೇವ್ರ ಫಾಲೋವರ್ಸ್ ಇಟ್ಬಿಟ್ರೆ ಪಕ್ಕದಲ್ಲೇ ಬೆನಿಯನ್ ಬಂದರೂ ಅವ್ರು ಅಲ್ಲಿ ಹೋಗಲ್ಲ, ಇಲ್ಲೇ ಬರೋದು. ಅದಕ್ಕೆ ನಾವು ಹೆದರಬಾರ್ದು, ಭಯಪಡಬಾರ್ದು. ಇವ್ರು ಬಂದರೆ ಅಯ್ಯೋ ಅವ್ರು ಪ್ರೀಚ್ ಮಾಡಿದ್ರೆ, ಇವ್ರೇನಾದರೂ ಯೂಟ್ಯೂಬಲ್ಲಿ ನೋಡಿಬಿಟ್ರೆ, ಆನ್ಲೈನಲ್ಲಿ ನೋಡಿಬಿಟ್ರೆ ಹೊರಟೋಗ್ತಾರೆ ಅನ್ನೋ ಯೋಚನೆಯೇ ನಮಗಿರಬಾರ್ದು. ದೇವ್ರು ನನಗೆ ಅಂತ ಇಟ್ಟಿರೋದು ನಂದೇ, ನಿಮಗೆ ಅಂತ ಇಟ್ಟಿರೋದು ನಿಮ್ಮದೇ. ನಿಮ್ಮ ಮೇಲಿರೋ ಅಭಿಷೇಕ ಬೇರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಪಕ್ಕದ ಮನೆಯಲ್ಲೇ ಸೂಪರ್ ಸ್ಟಾರ್ ಇದ್ದರು, ಅವ್ರವ್ರ ತಂದೆನೇ ಸೂಪರ್ ಸ್ಟಾರ್. ಸೊ ನನ್ನ ವಾಕ್ಯನ ಕೇಳೋರು ಅನೇಕರು ಹೇಳ್ತಾರೆ ನೋಡಿ. ಇವತ್ತು ಬೆಳಿಗ್ಗೆನೂ ವಾಟ್ಸಪ್ಪಲ್ಲಿ ಮಧ್ಯಾಹ್ನ ಪ್ರಸಂಗ ಕೇಳಿಬಿಟ್ಟು ಒಂದು ಸಿಸ್ಟರ್ ಹೇಳಿದ್ರು, ನಾನು 2 ವರ್ಷಕ್ಕಿಂತ ಮುಂಚೆನೇ ಪಾಸ್ಟರ್, ನಾನು ನಿಮ್ಮನ್ನು ಸ್ಪಿರಿಚುವಲ್ ಫಾದರ್ ಆಗಿ ಆವಾಗಲೇ ಏನು ಮಾಡ್ಕೊಂಬಿಟ್ಟೆ, ಸ್ವೀಕಾರ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಯಾವಾಗಲೂ ನಿಮ್ಮನ್ನೇ ಫಾಲೋ ಮಾಡ್ತೀನಿ. ಸೊ ನನಗೆ ಅಂತ ಬರೋ ಜನ, ನನಗೆ ಅಂತ ಇರೋರು ಇರ್ತಾರೆ. ನಾನು ಇದನ್ನು ಏನಕ್ಕೆ ಕೇಳಕ್ಕೆ ಬರ್ತೀನಿ ಅಂದರೆ, ನಿಮಗೆ ಅಂತ ಇರೋರು, ನಿನಗೆ ಅಂತ ಕೊಡೋರು, ನಿನಗೆ ಅಂತ ಸಹಾಯ ಮಾಡೋರು ದೇವ್ರು ನೀವು ಹುಟ್ಟೋದಕ್ಕಿಂತ ಮುಂಚೆನೇ ರೆಡಿ ಮಾಡಿ ಇಟ್ಟಿರ್ತಾರೆ ಅನ್ನೋದೇ ಇವತ್ತಿನ ಸಂದೇಶ. ನೀವು ಯಾವುದಕ್ಕೂ ಭಯಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಅದೇ ನಾನು ಹೇಳಿದೆ, ಎಲ್ಲರೂ ಹಿಂಗೆ ಮಾಡ್ತಾರೆ. ಏನಕ್ಕೆ ಹಿಂಗೆ ಮಾಡ್ತಾರೆ? ಚಾಲೆಂಜ್ ಮಾಡ್ತೀನಿ ಅಂತಲ್ಲ. ಈ ತಮ್ ಪ್ರಿಂಟ್ ಇದೆಯಲ್ಲ, ಈ ಬೆರಳು ಹೆಬ್ಬೆಟ್ಟು, ಈ ಹೆಬ್ಬೆಟ್ಟು ಟೋಟಲಿ ಎಷ್ಟು ಜನ ನಾವು ವರ್ಲ್ಡಲ್ಲಿ 8.3 ಬಿಲಿಯನ್ಸ್. ಓಕೆ, 830 ಕೋಟಿ ಜನರಿಗೆ ಇಲ್ಲದೆ ಇರೋ ಹೆಬ್ಬೆಟ್ಟು ನಿನ್ನ ಹತ್ರ ಇರೋದು. ಈ 830 ಕೋಟಿ ಜನನೂ ನಿಮ್ಮ ಹೆಬ್ಬೆರಳಿಗೆ, ನಿಮ್ಮ ಹೆಬ್ಬೆಟ್ಟಿಗೆ ಈಕ್ವಲ್ ಆಗಿ ಬರೋದಿಲ್ಲ. ಯಾಕೆ ಗೊತ್ತಾ? ದೇವರು ಸೃಷ್ಟಿ ಮಾಡಬೇಕಾದಾಗಲೇ 830 ಕೋಟಿಗೆ ಇಲ್ಲದೆ ಇರುವಂಥ ಹೆಬ್ಬೆಟ್ಟು, 830 ಕೋಟಿಗೆ ಇಲ್ಲದೆ ಇರುವಂಥ ಫಿಂಗರ್ ಪ್ರಿಂಟ್ ದೇವರು ನಿನಗಿಟ್ಟಿದ್ದಾರೆ ಅಂದರೆ ನೀನು ಎಲ್ಲರಿಗಿಂತ ಬೇರೆ. ಸೊ ಡೋಂಟ್ ಟ್ರೈ ಟು ಇಮಿಟೇಟ್ ಅದರ್ಸ್. ನಮ್ಮ ಮೇಲೆ ಅಭಿಷೇಕ ಇದ್ದರೆ ನೋಡಿ, ನಮ್ಮ ಮೇಲೆ ಅಭಿಷೇಕ ಇದ್ದರೆ ತಾನಾಗೆ ಬರ್ತಾರೆ. ಇವಾಗ ಒಬ್ಬೊಬ್ಬರು ಸೇವಕರಿಗೂ ಒಂದೊಂದು ಸೇವೆಗೂ, ಒಂದೊಂದು ವಿಶ್ವಾಸಿಗಳಿಗೂ ಒಂದೊಂದು ಅಭಿಷೇಕ ಇರುತ್ತೆ. ಇವಾಗ DJ ದಿನಕರನ್ ಕಾಲದಲ್ಲೆಲ್ಲ ಬ್ಯಾಂಗ್ಳೂರಲ್ಲೆಲ್ಲ ಮೀಟಿಂಗ್ ನಡೆಸೋರು,
ತುಂಬ ಕಡೆಯವ್ರು ಬರೋರು. ಅವ್ರು ಬಂದರೆ 40,000 50,000 ಜನ 1,00,000 ಜನ ಎಲ್ಲ ಕೂಡೋರು. ಅವ್ರು ಬಂದರೆ ಏನು ಹೇಳ್ತಾರೆ ಗೊತ್ತಾ? ಮಗಳೇ, ದೇವರು ನಿನ್ನ ಕಣ್ಣೀರನ್ನು ಒರೆಸ್ತಾರೆ. ಇದನ್ನು ಹೇಳೋದಕ್ಕೆ ಬೆಂಗಳೂರಲ್ಲಿ ಯಾರು ಇಲ್ವಾ? ಮಗಳೇ, ನಿನ್ನ ಕಣ್ಣೀರನ್ನು ದೇವರು ಒರೆಸ್ತಾರೆ ಅಂತ ಹೇಳ್ತಾರಲ್ಲ, ಇದನ್ನು ಬೆಂಗಳೂರಲ್ಲಿ ಹೇಳೋಕ್ಕೆ ಯಾರು ಇಲ್ವಾ? ಇದೊಂದು ವರ್ಡ್. ಆದರೆ ಇವ್ರು ಹೇಳೋ ಕಣ್ಣೀರು ಬೇರೆ, ಅವ್ರು ಬಂದು ಹೇಳೋ ಕಣ್ಣೀರು ಬೇರೆ. ಯಾಕೆ ಗೊತ್ತಾ? ಅವ್ರ ಮೇಲಿರೋ ಅಭಿಷೇಕ ಬೇರೆ, ಬೆಂಗಳೂರಲ್ಲಿರೋ ಅಭಿಷೇಕ ಬೇರೆ. ಸೊ ನಾನೇನು ಹೇಳ್ತೀನಿ ಅಂದರೆ, ಆ ಒನ್ ವರ್ಡ್ ಅಲ್ಲ ಮ್ಯಾಟ್ರು, ಏನು ಮಾತಾಡ್ತಾರೆ ಅನ್ನೋದಲ್ಲ ಮ್ಯಾಟ್ರು, ಅವ್ರ ಮೇಲಿರೋ ಅನಾಯಿಂಟಿಂಗ್ ಮ್ಯಾಟ್ರು. ಸೊ ದೇವ್ರು ನಿನ್ನನ್ನು ಪ್ರೀತಿಸ್ತಾರೆ, ದೇವ್ರು ನಿನ್ನನ್ನು ಕರೆದಿದ್ದಾರೆ, ದೇವ್ರು ನಿನ್ನ ಜೊತೆ ಇದ್ದಾರೆ ಅಂತ ಯೋಚನೆ ಮಾಡಿದ್ರೆ ನಾವು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ನೋಡಿ, ತಾಳ್ಮೆ ಉಳ್ಳವನಿಗೆ ದೇವರು ಕೃಪೆ ಕೊಡ್ತಾರಂತೆ. ಹಂಬಲ್ ಪೀಪಲ್ಗೆ ದೇವ್ರು ಗ್ರೇಸ್ ಜಾಸ್ತಿ ಕೊಡ್ತಾರೆ. ಪ್ರಾವರ್ಬ್ಸ್ 3:34, ಜ್ಞಾನೋಕ್ತಿಗಳು ಬರೆದ ಪುಸ್ತಕ 3:34. ದೀನರಿಗಾದರೋ ಕೃಪೆಯನ್ನು ಅನುಗ್ರಹಿಸುವನು. ಗಿವ್ಸ್ ಗ್ರೇಸ್ ಟು ದ ಹಂಬಲ್. ದೀನರಿಗಾದರೋ ಕೃಪೆಯನ್ನು ಅನುಗ್ರಹಿಸುವನು. ಈ ದೀನರು ಯಾರು? ಹಂಬಲ್ ಪೀಪಲ್ ಯಾರು? ನಾನು ಇವತ್ತು ಹಂಬಲ್ಗೆ ಸುಮ್ಮನೆ ಜಸ್ಟ್ ಒನ್ ವರ್ಡ್ ಆನ್ಸರ್ ಕೊಡ್ತೀನಿ. ಈ ಗ್ರೇಸನ್ನು ಈಸಿಯಾಗಿ, ಈ ಕೃಪೆ ಇದೆಯಲ್ಲ, ಇದನ್ನು ಈಸಿಯಾಗಿ ತೊಗೊಬೋದು, ಇದನ್ನು ಈಸಿಯಾಗಿ ಕಳ್ಕೊಂಡ್ಬಿಡ್ಬೋದು. ಇಟ್ಸ್ ಈಸಿ ಟು ಗೇನ್ ಆ್ಯಂಡ್ ವೆರಿ ಈಸಿ ಟು ಲೂಸ್ ಇಟ್. ಹೇಳಿ, ಇನ್ನೊಂದು ಸ್ವಲ್ಪ ಕೊಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ಆನ್ಸರ್, ಸ್ವಲ್ಪ ಕ್ಲೂ ಕೊಟ್ಟಿದ್ದೀನಿ. ಏನಂತ ಭಾವನೆ? ಲವ್ವಾ? ಸದಾಶಿವನಿಗೆ ಬೇರೆ ಫೇತ್. ಬೇಗನೆ ಸಿಂಪಲ್ಲಾಗಿ ನಾನು ಅದನ್ನು ಹೇಳ್ತೀನಿ. ಏನಂದರೆ, ಬೇರೊಬ್ಬರನ್ನು ಕೇವಲವಾಗಿ ಮಾತಾಡೋದೇ ಪ್ರೈಡ್, ಇನ್ನೊಬ್ಬರನ್ನು ಕೇವಲವಾಗಿ ಮಾತಾಡೋದು ಪ್ರೈಡ್. ಬೇರೊಬ್ಬರ ಬಗ್ಗೆ ಮಾತಾಡದೇ ಇರೋದೇ ಗ್ರೇಸ್. ನಮಗೆ ಕೆಲವೊಂದು ಟೈಮ್ ಇನ್ನೊಬ್ಬರ ಬಗ್ಗೆ ಮಾತಾಡೋದಕ್ಕೆ ಚಾನ್ಸಸ್ ಸಿಗುತ್ತೆ. ಅವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇದೆಲ್ಲ ಏನಕ್ಕೆ ಹೇಳ್ತಾರೆ ಗೊತ್ತಾ? ಅದು ಇವ್ರಿಗೆ ಹೆಮ್ಮೆ ಏನು ಅಂದರೆ, ನಾನು ಅವನ ಥರ ಇಲ್ಲ, ನಾನು ಅವನಕ್ಕಿಂತ ಜಾಸ್ತಿ ಅನ್ನೋದಕ್ಕೆ ಇನ್ನೊಬ್ಬರ ಬಗ್ಗೆ ಮಾತಾಡೋದು. ಸೊ ಯಾವಾಗ ಇನ್ನೊಬ್ಬರ ಬಗ್ಗೆ ನಾವು ಮಾತಾಡ್ತೀವಿ, ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ ಅಂದರೆ ಅದೊಂದು ಹೆಮ್ಮೆ. ಏನಂದರೆ ಅವನ ಥರ ನಾನಿಲ್ಲ, ಅವನಕ್ಕಿಂತ ಮೇಲೆ ಅಂತ. ಯಾವಾಗ ಬೇರೊಬ್ಬರ ಬಗ್ಗೆ ನಾವು ಮಾತಾಡೋದಿಲ್ವೋ, ದಟ್ ಈಸ್ ಕಾಲ್ಡ್ ಹಂಬಲ್ನೆಸ್. ನೀವೆಷ್ಟು ಇನ್ನೊಬ್ಬರ ಬಗ್ಗೆ ಮಾತಾಡ್ತಿರೋ, ಗ್ರೇಸು ಲೀಕ್ ಆಗ್ತಾ ಇರ್ತೈತೆ. ಎಷ್ಟು ನಾವು ಇನ್ನೊಬ್ಬರ ಬಗ್ಗೆ ಕೇವಲ ಮಾತಾಡ್ತಾ ಇರ್ತೀವೋ, ಗ್ರೇಸ್ ವಿಲ್ ಬಿ ಲೀಕಿಂಗ್, ಹೋಗ್ತಾ ಇರ್ತೈತೆ. ಯಾವಾಗ ನೀವು ಸೈಲೆಂಟಿಗೆ ಇರ್ತೀರೋ, ದಟ್ ಈಸ್ ಕಾಲ್ಡ್ ಹಂಬಲ್ನೆಸ್. ಇವಾಗ ಈ ಗ್ರೇಸನ್ನು ನೀವು ಹೆಚ್ಚಾಗಿ ಪಡ್ಕೊಬೋದು ಅಥವಾ ಕಳ್ಕೊಬೋದು. ಸೊ ಸೇವೆ ಮಾಡೋರು ಸಹ ಇನ್ನೊಬ್ಬರು ಸೇವಕರ ಬಗ್ಗೆ ಮಾತಾಡೋದು, ಅವ್ರು ಸರಿ ಇಲ್ಲ ಅನ್ನೋದು, ಇವ್ರು ಸರಿ ಇಲ್ಲ ಅನ್ನೋದೆಲ್ಲ ಏನಕ್ಕೆ ಗೊತ್ತಾ? ಎಲ್ಲ ಸೇವಕರು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇವ್ರದ್ದು ನೋಡಬೇಡಿ, ಅವ್ರು ನೋಡಬೇಡಿ. ವಿಶ್ವಾಸಿಗಳನ್ನು ಕೇಳೋದು, ಇವ್ರದ್ದು ನೋಡ್ತೀರಾ, ಅವ್ರು ನೋಡ್ತೀರಾ, ಎಲ್ಲಿ ಫಾಲೋ ಮಾಡ್ತೀರಾ ನೀವು, ಇವ್ರ ಪ್ರಸಂಗ ಕೇಳ್ತಾರೆ. ಇದೆಲ್ಲ ಯಾಕೆ ಕೇಳ್ತಾರೆ ಗೊತ್ತಾ? ಒಂದು ಹೆಮ್ಮೆ ಒಳಗಡೆ ಒಂದು, ಎರಡನೇದು ಎಲ್ಲೋ ಒಂದು ಕಡೆ ಭಯ. ಜನ ಎಲ್ಲಿ ಬಿಟ್ಟು ಹೋಗ್ಬಿಡ್ತಾರೋ. ನಾನೇನು ಹೇಳ್ತೀನಿ ಅಂದರೆ, ನಿನ್ನ ಮೇಲೆ ಇಟ್ಟಿರೋ ಅಭಿಷೇಕ, ನೀನು ಕೊಡುವಂಥ ಪ್ರೀಚಿಂಗು, ನೀನು ಕೊಡುವಂಥ, ನಿನಗೆ ಅಂತ ದೇವ್ರು ಇಟ್ಟಿರುವಂಥ ಆತ್ಮಗಳು ಎಲ್ಲೂ ಹೋಗಲ್ಲ. ಆ ಥರ ಹೋಗ್ತಾರೆ ಅಂದರೆ ಅವ್ರು ನಿಮ್ಮವರಲ್ಲ. ಈ ಒಂದು ಕಾನ್ಫಿಡೆನ್ಸ್ ಇದ್ದುಬಿಟ್ರೆ ನಾವು ಯಾವುದ್ರ ಬಗ್ಗೆನೂ ಏನು ಮಾಡಲ್ಲ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯೇಸು ಸ್ವಾಮಿ ಸೇವೆ ಮಾಡಿದಂಥ ಕಾಲದಲ್ಲಿ ಪಕ್ಕದ ಊರಲ್ಲೇ ಯೋಹಾನನು ಸಹ ಪ್ರಸಂಗ ಮಾಡ್ತಾಯಿದ್ದ. ಯಾರು? ಸ್ನಾನಿಕನಾದ ಯೋಹಾನನು ಸೇವೆ ಮಾಡ್ತಾಯಿದ್ದ. ಎಷ್ಟು ಧೈರ್ಯ ಇದ್ದರೆ ಯೇಸು ಸ್ವಾಮಿಗೆ ಈಕ್ವಲ್ ಆಗಿ ಒಬ್ಬ ಪಕ್ಕದಲ್ಲಿ ಸೇವೆ ಮಾಡ್ತಾನಂದರೆ ಯೋಚನೆ ಮಾಡಿ ನೋಡಿ. ಅವ್ರು ಮಾಡಲಿ, ನನ್ನ ಸೇವೆ ನಂದು ಅನ್ನೋ ಥರ ಒಂದು ಆ್ಯಟಿಟ್ಯೂಡಲ್ಲಿ ಮಾಡ್ತಾರೆ ಅಂದರೆ ನೋಡಿ, ಎಷ್ಟು ದೊಡ್ಡ ರಾಮೇಶ್ವರ ಹೋಟ್ಲಿಟ್ರು ಒಂದು ಕಾಫಿ 40 ರೂಪಾಯಿ, ಆದರೆ ಎದುರುಗಡೆನೇ ಒಂದು ಪೆಟ್ಟಿಗೆ ಅಂಗಡಿಯಲ್ಲಿ 10 ರೂಪಾಯಿ ಕಾಫಿ ಮಾಡ್ಕೊಂಡವನೆ. ಅಂದರೆ ಏನು? ನನಗೆ ಬರೋ ಕಸ್ಟಮರ್ ನನಗೆ, ನಿನಗೆ ಬರೋ ಕಸ್ಟಮರ್ ನಿಮಗೆ. ಅಂದರೆ ಅವನಿಗೇನೇ ಆ ನಂಬಿಕೆ ಐತೆ. ಆದರೆ ನಮಗೆ ನೋಡಿ, ಅವ್ರಿಗಿಂತ ಮೇಲೆ ಹೋಗ್ಬೇಕು, ಇವ್ರು ತುಂಬ ಬೆಳೆದು ಬಿಡ್ತಾರೆ, ಇವರು ನಮ್ಗಿಂತ ಚೆನ್ನಾಗಿ ಆಗ್ಬಿಡ್ತಾರೆ. ಅದೆಲ್ಲ ಬೇಡವೇ ಬೇಡ. ನಿನಗೆ ಅಂತ ದೇವರು ಏನು ಇಟ್ಟಿದ್ದಾರೋ ಅದು ನಿನ್ನ ಹತ್ರ ಬಂದೇ ಬರುತ್ತೆ. ಅನಂತರ ಎಲೀಷನು ಇಸ್ರಾಯೇಲರ ಅರಸನಿಗೆ, ಈ ಹಳ್ಳದಲ್ಲಿ ತುಂಬ ಗುಂಡಿಗಳನ್ನು ಮಾಡಿರಿ. ಏನು ಮಾಡಿರಿ? ಎಲ್ಲ ಗುಂಡಿಗಳನ್ನು ಮಾಡಿರಿ, ಎಲ್ಲ ಹಳ್ಳ ತೋಡಿಡ್ರಿ.
17ನೇ ವಾಕ್ಯ, ಗಾಳಿ ಮಳೆಗಳು ಕಾಣದಿದ್ದರು. ಈಗ ಹಳ್ಳದಲ್ಲಿ ನೀರು ತುಂಬಬೇಕು ಅಂದರೆ ಏನಿರಬೇಕು? ಫಸ್ಟು ಮಳೆ ಹೆಂಗೆ ಬರೋದು? ಫಸ್ಟು ಗಾಳಿ ಬರುತ್ತೆ, ನೆಕ್ಸ್ಟು ಮಳೆ ಬರುತ್ತೆ. ನೋಡಿ, ಮಳೆಗೆ ಮುಂಚೆ ಒಂದು ದೊಡ್ಡ ಗಾಳಿ ಬರುತ್ತೆ, ಗಾಳಿಯಲ್ಲೇ ಮಳೆ ಬರೋದು. ದೇವ್ರೇನು ಹೇಳ್ತಾರೆ ಗೊತ್ತಾ? ಮಳೆನೂ ಬರಲ್ಲ, ಗಾಳಿನೂ ಬರಲ್ಲ, ನೀನು ತೋಡಿಟ್ಟಿರೋ ನಿನ್ನ ಹಳ್ಳಗಳು ತುಂಬಿರ್ತೈತೆ. ಏಮೇನ್? ನೀನು ರೆಡಿ ಮಾಡಿರೋ ಅದು ಹೆಂಗೆ ಬರ್ತೈತೆ, ಏನು ಬರ್ತೈತೆ, ಹೆಂಗಾಗುತ್ತೆ, ಈ ಪ್ರಶ್ನೆ ಎಲ್ಲ ನೀನು ಕೇಳಬೇಡ. ನೀನು ನಂಬಿಕೆಯಲ್ಲಿ ಗುಂಡಿಗಳನ್ನು ಏನು ಮಾಡಿಡು? ತೋಡಿಡು. ದೇವ್ರು ಏನು ಹೇಳ್ತಾರೆ? ಗಾಳಿನೂ ನೀನು ನೋಡಲ್ಲ, ಮಳೆನೂ ನೋಡಲ್ಲ, ನಂಬಿಕೆಯಲ್ಲಿ ತೋಡ್ತಾ ಇರು ಅಷ್ಟೇ. ಇವತ್ತು ನಾವು ವಾಕ್ಯದಲ್ಲಿ ತೋಡ್ತಾ ಇರ್ತೀವಿ, ನಾಳೆ ಅದ್ಭುತಗಳು ನನಗೆ ನಡೆಯುತ್ತೆ, ನಾಳೆ ಹೀಲಿಂಗ್ ನಡೆಯುತ್ತೆ, ನಾಳೆ ಪ್ರಾಸ್ಪರಿಟಿ ಬರುತ್ತೆ, ನಾಳೆ ಮನಿ ಬರುತ್ತೆ, ನಾಳೆ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ ಅಂತ ಸುಮ್ಮನೆ. ಆದರೆ ಯಾವ ಪರಿಸ್ಥಿತಿ, ಯಾವ ಎವಿಡೆನ್ಸು ಇಲ್ಲ, ಯಾವ ಗುರುತುಗಳು ಇಲ್ಲ ಹೆಂಗೆ ಆಶೀರ್ವಾದ ಬರುತ್ತೆ ಅಂತ. ಆದರೆ ನಾಳೆ ಏನು ನಡೆಯುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ದೊಡ್ಡ ಕಾರ್ಯಗಳನ್ನು ದೇವರು ಮಾಡ್ತಾರೆ. ವಾವ್ ಅನ್ನೋ ಥರ ನನ್ನ ಲೈಫು ಇರುತ್ತೆ ಅನ್ನೋದ್ರಲ್ಲಿ ಯಾವ ವಿಧವಾದಂಥ ಡೌಟ್ ಇಲ್ಲ. ಆಮೇಲೆ ಸೊ ಗುಂಡಿಗಳನ್ನು ತೋಡಿರಿ ಅಂದರೆ ಏನು ಗೊತ್ತಾ? ತೀರ್ಮಾನಗಳನ್ನು ಮಾಡು. ಪ್ರೈಸ್ ಲಾರ್ಡ್. ಚಿಕ್ಕ ಚಿಕ್ಕದ್ರಲ್ಲಿ ತೀರ್ಮಾನಗಳನ್ನು ಮಾಡಿ ಇಟ್ಟಿರಿ. ನಂಬಿಕೆ ಬರೋ ಥರ ಏನು ಬೇಕಾದ್ರೂ ಮಾಡಿ, ತೊಂದರೆ ಇಲ್ಲ. ಚಿಕ್ಕದನ್ನು ಮಾಡಿ. ಎಲ್ಲರೂ ಹೇಳಿ ಸರಿ. ಇವಾಗ ನಾಳೆ 1 ಲಕ್ಷ, ನಾಳೆ ದೇವ್ರು ನಿಮ್ಗೊಂದು ಏನಾದರೂ ಒಂದು 10 ಲಕ್ಷ ಕೊಟ್ಟರೆ ಎಷ್ಟು ಜನ 1 ಲಕ್ಷ ಕೊಡ್ತೀರಾ? ನಾಳೆ 10 ಲಕ್ಷ ಕೊಟ್ಟರೆ 1 ಲಕ್ಷ ಕೊಡಲ್ಲ. 1000 ರೂಪಾಯಿ ನೀನು ಕೊಡೋಕ್ಕೆ ನಿನ್ನ ಕೈಯಲ್ಲಿ ಬರ್ತಾ ಇಲ್ಲ, ಒಂದು 5,000 ಕೊಡೋಕೆ ಆಗ್ತಾ ಇಲ್ಲ ಅಂದಮೇಲೆ ದೇವರೇ ನನಗೆ 10 ಲಕ್ಷ ಕೊಟ್ಟು ನಾನು 1 ಲಕ್ಷ ಕೊಡ್ತೀನಿ ಅನ್ನೋದು ಸುಳ್ಳು. ಇಲ್ಲಿ ಕೆಲವ್ರು ಕೈ ಎತ್ತಿತ್ತೀರ, ನೀವು ಕೊಡ್ತೀರ ಬಿಡಿ, ನನ್ನ ನಂಬಿಕೆ ಐತೆ, ಅದು ಬೇರೆ. ದೇವ್ರ ಅದ್ಭುತಗಳನ್ನು ಮಾಡ್ತಾರೆ, ನನಗೆ ಬಂದೇ ಬರುತ್ತೆ ನಂಬಿಕೆಯಲ್ಲಿ. ಏನು ಕೆಲಸ ಮಾಡದೇ ಇರ್ತಾರಲ್ಲ, ನಂಬಿಕೆನ ಪ್ರೂವ್ ಮಾಡದೇ ಇರ್ತಾರಲ್ಲ, ಅವ್ರಿಗಾಗಿ ನಾನು ಮಾತಾಡ್ತೀನಿ. ನಾಳೆ ದೇವ್ರು ನಿಮಗೆ 10 ಲಕ್ಷ ಕೊಟ್ರು ನೀವು 1 ಲಕ್ಷ ಎತ್ಕೊಂಬರಲ್ಲ, ಅದು ಗೊತ್ತಿರೋ ವಿಷಯ. ಯಾಕೆ ಗೊತ್ತಾ? ಈಗ ಕೊಡ್ತಾರೆ 10,000 ರೂಪಾಯಿ, ನಿನ್ನ ಕೈಲಿ 1,000 ರೂಪಾಯಿ ಎತ್ತಿಡೋಕ್ಕಾಗ್ತಾ ಇಲ್ಲ, ಒಂದು 2,000 ರೂಪಾಯಿ ದೇವ್ರ ಕೈ ಕೊಡೋಕ್ಕಾಗಲ್ಲ ಅಂದಮೇಲೆ ನೀನು 1 ಲಕ್ಷ ನಾಳೆ ತರ್ತೀಯ ಅಂತ ಏನು ಗ್ಯಾರಂಟಿ? ಆ 10 ಲಕ್ಷ ರೂಪಾಯಿನೂ ಹಳ್ಳಿಕೆ ನಿನ್ನ ಹಳ್ಳಿಕೆ ಹೊರಟೋಗ್ತೈತೆ. ಅದು ನಿನಗೆ ಸರಿ ಹೋಗಿ 10 ಲಕ್ಷ ಬಂದರೆ ಸಾಲಲ್ಲ ಪಾಸ್ಟರ್ ಅನ್ನೋ ಪರಿಸ್ಥಿತಿಯಲ್ಲಿ ಇವತ್ತು ಜನ ಕುಂತವ್ರೆ. ಕೈ ಮಾತ್ರ ಎತ್ತಿರ್ತೀವಿ, ನಾಳೆ 10 ಲಕ್ಷ ಬಂದರೆ 1 ಲಕ್ಷ ತೊಗೊಂಬರ್ತೀನಿ. ಸುಳ್ಳದು. ಇವತ್ತು ಸುಮ್ಮನೆ ಕೈ ಎತ್ತದೆ, ನಾಳೆ ನಿಜವಾಗ್ಲೂ 10 ಲಕ್ಷ ನಿಮ್ಮ ಹತ್ರ ಬರೋದು. ಆಮೇನ್. ಎಷ್ಟು ಜನ ನಂಬಿಕೆಯಲ್ಲಿ ಹೇಳ್ತೀರಾ ನನಗೆ 10 ಲಕ್ಷ ಬರುತ್ತೆ, ಫಿಲಿಪ್ ಅಷ್ಟು ಹತ್ರ 1 ಲಕ್ಷ ಎತ್ಕೊಂಡು ಹೋಗ್ತೀನಿ ಅಂತ. ಐ ಕಮ್ಯಾಂಡ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸು ನಾಮದಲ್ಲಿ ನಿನಗೆ 10 ಲಕ್ಷ ರಿಲೀಸ್ ಆಗಲಿ. ಆಮೇನ್. ಇದೇ ರೀ ಮಿರಾಕಲ್. ನೋಡಿ, ದೇವ್ರ ವಾಕ್ಯ ಹೇಳುತ್ತೆ, ಪ್ರೀಚ್ ಮಾಡು, ಕಾರ್ಯಗಳನ್ನು ನಾನು ಮಾಡ್ತೀನಿ. ನೋಡಿ, ದೇವರು ನಾನೊಂದು ಮಾತಾಡಿದ್ರೆ ಅದ್ರ ಹಿಂದೆ ಕೆಲಸ ಮಾಡ್ತಾರೆ. ಇವತ್ತು 10 ಲಕ್ಷ ನಾನು ಮಾತಾಡಿದ್ದೀನಲ್ಲ, 10 ಲಕ್ಷ ಬರುತ್ತೆ. ಸರ್ ಹೆಂಗೆ? ಅಲ್ಲಿಲ್ವಾ? ಗಾಳಿ ಇಲ್ಲ, ಮಳೆ ಇಲ್ಲ, ನೀರು ತುಂಬುತ್ತೆ. ಕೆಲಸ ಇಲ್ಲ, ಬಿಸ್ನೆಸ್ ಇಲ್ಲ, ಆಸ್ತಿ ಇಲ್ಲ, 10 ಲಕ್ಷ ಬರುತ್ತೆ ನಿನಗೆ. ಯೇಸುವಿನ ನಾಮದಲ್ಲಿ ಬರುತ್ತೆ. ಇನ್ ದ ನೇಮ್ ಆಫ್ ಜೀಸಸ್. ದಿಸ್ ಇಸ್ ಮಿರಕಲ್. ಓ ಮೈ ಗಾಡ್. ನೋಡಿ, ನಮಗೆ ಅಂತ ಇಟ್ಟಿರೋ ಸೇವೆ, ನಿಮಗೆ ಅಂತ ಇಟ್ಟಿರೋ ಸೇವೆ ಯಾವತ್ತೂ ಚೇಂಜ್ ಆಗೋದಿಲ್ಲ. ಇವಾಗ ನೋಡಿ, ಇವತ್ತು ಜನ ನನ್ನನ್ನು ಫಾಲೋ ಮಾಡ್ತಾ ಇದ್ದಾರೆ, ಆನ್ಲೈನಲ್ಲಿ ಮಾಡ್ತಾ ಇದ್ದಾರೆ, ಇವತ್ತು ಚರ್ಚಲ್ಲಿ ಬರ್ತಾ ಇದ್ದಾರೆ ಅಂದರೆ, ಇವರು ಥಿಯಾಲಜಿ ಓದಿದ್ದಾರೆ, ಇವರು DTH ಓದಿದ್ದಾರೆ, ಇವರು BTH ಓದಿದ್ದಾರೆ, ಬ್ಯಾಚುಲರ್ ಆಫ್ ಥಿಯಾಲಜಿ ಮಾಡಿದ್ದೀನಿ, ನಾನು ನನ್ನ ಬಗ್ಗೆ ಏನಾದರೂ ಗೊತ್ತಾ ನಿಮಗೆ? ನಾನು ಬೈಬಲ್ ಕಾಲೇಜ್ ಓದಿದ್ದೀನ ಇಲ್ವಾ ಅಂತ ಗೊತ್ತಾ? ಎಷ್ಟು ವರ್ಷ ನಾನು DTH ಮುಗಿಸಿದ್ದೀನಿ ಅಂತ ಗೊತ್ತಾ? ಗೊತ್ತಿಲ್ಲ. ನೀವು ನಿಮ್ಮ ಪಾಡಿಗೆ ಫಾಲೋ ಮಾಡ್ತಾಯಿದ್ರಿ. ಏನು ನಿಮಗೆ ಬೇಕಾಗಿರೋದು DTH BTH ಅಲ್ಲ, ನನ್ನ ಮೇಲಿರೋ ಅನಾಯಿಂಟಿಂಗ್. ಇವತ್ತು ನಾನು ಮಾತಾಡಿದ್ರೆ ನಿನ್ನ ಲೈಫಲ್ಲಿ ಒಂದು ಅದ್ಭುತ ನಡೀತಾಯ್ತಾ? ನಾನು ಮಾತಾಡ್ತಾ ಇದ್ರೆ ದೇವರೇ ಮಾತಾಡೋ ಥರ ನಿನಗಾಯ್ತಾ? ಓ ಮೈ ಗಾಡ್. ಅದಕ್ಕೇ ಯೆಶಾಯನ ಬರೆದ ಪುಸ್ತಕದಲ್ಲಿ ಒಂದು ವಾಕ್ಯ ಇದೆ ನೋಡಿ, ಯೆಶಾಯ 45:14, ಐಸಾಯ ಚಾಪ್ಟರ್ 45:14. ದೇವರು ನಿಜವಾಗಿ ನಿಮ್ಮಲ್ಲಿದ್ದಾನೆ. ಎಲ್ಲೋ ದೂರದಿಂದ ಬಂದ್ಬಿಟ್ಟು ಹೇಳೋರಂತೆ ದೇವರು ನಿಮ್ಮಲ್ಲಿ ಇದ್ದಾನೆ. ದೇವ್ರು ಬೇರೆ ಎಲ್ಲಿ ಇಲ್ವಾ ಏನ್ರಿ? ನೋಡಿ, ಇವಾಗ ಕರ್ನಾಟಕದಲ್ಲಿ ಎಲ್ಲೆಲ್ಲೋ ಮೂಲೆಗಳೆಲ್ಲ ಜನ ನನ್ನನ್ನು ಫಾಲೋ ಮಾಡ್ತಾರೆ. ದೇವ್ರು ಎಲ್ಲೂ ಇಲ್ವಾ? ದೇವರು ಎಲ್ಲ ಕಡೆ ಇದ್ದಾರೆ. ಆದರೆ ದೇವರನ್ನು ಅವರು ನನ್ನಲ್ಲಿ ಕಂಡುಕೊಂಡವ್ರೆ.
ಪಾಸ್ಟರ್ ನಿಮ್ಮ ಹತ್ರ ದೇವ್ರು ಇರೋದನ್ನು ನಾವು ನೋಡಿದ್ದೀವಿ, ಅದಕ್ಕೆ ನಾನು ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀವಿ. ಸೊ ನಾನು ಮಾತಾಡ್ತಾ ಇರೋ ವಾಕ್ಯದಲ್ಲಿ ನಾನು ದೇವ್ರನ್ನ ನೋಡಿದ್ದೀನಿ ಪಾಸ್ಟರ್, ದೇವ್ರು ನನ್ನ ಹತ್ರನೇ ಮಾತಾಡ್ತಾ ಇರೋ ಥರ ಇತ್ತು ಅಂತ ಯಾಕೆ ಹೇಳ್ತಾರೆ ಅಂದರೆ, ಲೋಕದಲ್ಲಿ ಎಲ್ಲ ಕಡೆ ದೇವರಿದ್ದಾರೆ, ಆದರೆ ಅವ್ರಿಗೆ ದೇವ್ರು ನನ್ನ ಹತ್ರ ಕಾಣಿಸ್ಕೊಂಡವ್ರೆ, ಅದಕ್ಕೇ ನನ್ನನ್ನು ಫಾಲೋ ಮಾಡೋದು. ಆಮೇಲೆ ಸೊ ನಾನೇನು ಓದಿದ್ದೀನಿ, ನಾನೇನು ಡಿಪ್ಲೊಮಾ ಮಾಡಿದ್ದೀನ, ಡಿಗ್ರಿ ಮಾಡಿದ್ದೀನ, ಏನು ಮಾಡಿದ್ದೀನಿ, ನನ್ನ ಬಗ್ಗೆ ಏನೂ ಗೊತ್ತಿಲ್ಲ. ಬಟ್ ಸ್ಟಿಲ್ ಪೀಪಲ್ ಫಾಲೋ ಮೀ ನಾಟ್ ಬಿಕಾಸ್ ಆಫ್ ಥಿಯಾಲಜಿ, ಇಟ್ಸ್ ಬಿಕಾಸ್ ಆಫ್ ಅನಾಯಿಂಟಿಂಗ್. ನಾನೇನು ಹೇಳ್ತೀನಿ, ಸೇವೆ ಮಾಡೋ ನೀವೂ ಸಹ ಒಂದು ವೇಳೆ ಸೇವಕರು ನೋಡ್ತಾ ಇದ್ದರೆ, ನಿಮ್ಮ ಮೇಲೆ ಅಭಿಷೇಕ ಇದ್ದರೆ ನೀವು ಅವ್ರನ್ನ ಇಲ್ಲಿ ಹೋಗಬೇಡಿ, ಅಲ್ಲಿ ಹೋಗಬೇಡಿ, ಅದನ್ನು ಮಾಡಬೇಡಿ, ಇದನ್ನು ಮಾಡಬೇಡಿ, ಹೇಳ್ಬೇಕಂದ್ರೆ ಅವಶ್ಯಕತೆ ಇಲ್ಲ, ಭಯಪಡಬೇಕಂದ್ರೆ ಅವಶ್ಯಕತೆ ಇಲ್ಲ. ನಿಮ್ಮ ಕುರಿಗಳು ನಿಮ್ಮ ಹಿಂದೆ ಬಂದೇ ಬರುತ್ತೆ. ಸೊ ಎಲ್ಲ ಕಡೆ ದೇವರಿದ್ರೂ ಅವ್ರಿಗೆ ಬಂದ್ಬಿಟ್ಟು ಏನು ಹೇಳ್ತಾರೆ ಗೊತ್ತಾ, ದೇವರು ನಿಜವಾಗಿ ನಿಮ್ಮಲ್ಲಿದ್ದಾರೆ. ಸೊ ಎಲ್ಲ ಕಡೆ ಊರುಗಳಿಂದ, ಬೀದರು, ಅಲ್ಲಿ ಇಲ್ಲಿ ಮಂಗಳೂರು, ಚಿಕ್ಕಮಂಗ್ಳೂರು, ಈ ಕಡೆ ಎಲ್ಲ ಬಂದ್ಬಿಟ್ಟು ಜನ ಇಲ್ಲಿ ಬಂದು ಸಾಕ್ಷಿ ಏನು ಹೇಳ್ತಾರೆ, ಪಾಸ್ಟರ್ ಫೇಸ್ಬುಕ್ ಯೂಟ್ಯೂಬಲ್ಲಿ ನೀನು ಮಾತಾಡ್ತಾ ಇರ್ಬೇಕಾದ್ರೆ ನಾವು ದೇವ್ರು ನಿಮ್ಮಲ್ಲಿ ನೋಡಿದ್ದೀವಿ. ಇವಾಗ ಇಷ್ಟು ಜನ ಇಲ್ಲಿ ಚರ್ಚೆಗೆ ಬರ್ತಾರೆ ಅಂದರೆ ಅವರು ದೇವ್ರನ್ನ ನನ್ನಲ್ಲಿ ನೋಡಿದ್ದಾರೆ, ಅದಕ್ಕೆ ಫಾಲೋ ಮಾಡ್ತಾರೆ. ನನ್ನಲ್ಲಿ ನೋಡಿದ ಮೇಲೆ ನೀನು ಅಲ್ಲಿ ನೋಡಬೇಡ, ಇಲ್ಲಿ ನೋಡಬೇಡ, ನಾನೇ ಕೇಳಬೇಕು. ಸೊ ಪೀಪಲ್ ಫಾಲೋಸ್ ಮೀ ಬಿಕಾಸ್ ಆಫ್ ಅನಾಯಿಂಟಿಂಗ್. ಆ ಅಭಿಷೇಕ ನಿಮ್ಮ ಮೇಲಿದ್ದರೆ ಮನಿ ವಿಲ್ ಫಾಲೋ ಯು. ಅಭಿಷೇಕನೇ ಒಂದೊಂದು ಕ್ರೈಸ್ತರಿಗೂ ಗುರುತಾಗಿರಬೇಕು. ದೇವರ ಹತ್ರ ಕೇಳೋಣ, ಲಾರ್ಡ್ ಐ ಆಮ್ ಅನಾಯಿಂಟೆಡ್, ನಾನು ಅಭಿಷೇಕಿಸಲ್ಪಟ್ಟವನು. ಐ ಆಮ್ ಅನಾಯಿಂಟೆಡ್. ಎಲ್ಲರೂ ಹೇಳಿ, ಇನ್ನೊಂದ್ಸತಿ ಹೇಳಿ, ಐ ಆಮ್ ಅನಾಯಿಂಟೆಡ್, ಐ ಆಮ್ ಅನಾಯಿಂಟೆಡ್, ಐ ಆಮ್ ಅನಾಯಿಂಟೆಡ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಆಮೆನ್. ಯು ಆರ್ ಅನಾಯಿಂಟೆಡ್. ದೇವರು ನಿನ್ನನ್ನು ಆರಿಸ್ಕೊಂಡಿದ್ದಾರೆ, ದೇವರು ನಿನ್ನನ್ನು ರೂಪಿಸಿದ್ದಾರೆ, ದೇವರು ನಿನ್ನನ್ನು ಕಂಡುಕೊಂಡಿರೋದು. ನೀನು ಹುಟ್ಟೋದಕ್ಕಿಂತ ಮುಂಚೆನೇ ದೇವರು ನಿನಗಾಗಿ ಎಲ್ಲ ಪ್ಲ್ಯಾನ್ ಮಾಡಿಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಇಲ್ಲಿ ಒಂದು ವಾಕ್ಯ ಓದೋಣ ನೋಡಿ. ಫಸ್ಟ್ ಕಿಂಗ್ಸ್ 1 ಅರಸುಗಳು ಬರೆದ ಪುಸ್ತಕ 17ನೇ ಅಧ್ಯಾಯ 8-9. ಆಗ ಯೆಹೋವನು ಅವನಿಗೆ, ನೀನು ಇಲ್ಲಿಂದ ಚೀದೋನ್ಯರ ಚಾರಪ್ತ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು, ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ. ಇನ್ನು ಎಲಿಯನು ಮಿನಿಸ್ಟ್ರಿನೇ ಸ್ಟಾರ್ಟ್ ಮಾಡಿಲ್ಲ, ಅಲ್ಲಿ ಸ್ಪಾನ್ಸರ್ನ ರೆಡಿ ಮಾಡಿ ಇಟ್ಟಿದ್ದಾರೆ. ಓ ಮೈ ಗಾಡ್, ನಮ್ಮ ದೇವ್ರು ಹಿಂಗೆ ರೀ. ಇನ್ನೂ ಎಲಿಯನ ಮಿನಿಸ್ಟ್ರಿನೇ ಸ್ಟಾರ್ಟ್ ಆಗಿಲ್ಲ, ಆದರೆ ಯಾರು ರೆಡಿಯಾಗಿದ್ದಾರಂತೆ? ಸ್ಪಾನ್ಸರ್ ರೆಡಿಯಾಗಿದ್ದಾರೆ. ದೇವ್ರು ಏನು ಹೇಳ್ತಾರೆ ಗೊತ್ತಾ, ನೀನು ನೀನು ಅಲ್ಲಿ ಹೋಗು, ನಾನು ಫಸ್ಟೇ ಹೇಳಿದ್ದೀನಿ ನಿನಗೆ ಕೊಡೋಕ್ಕೆ. ಸೊ ಯಾರೆಲ್ಲ ನನಗೆ ಕೊಡ್ತಾ ಇದ್ದಾರೋ ಅವ್ರಿಗೆ ದೇವ್ರು ಫಸ್ಟೇ ಹೇಳಿರೋರು, ದೇವ್ರು ಫಸ್ಟೇ ಕಮಾಂಡ್ ಮಾಡಿದ್ದಾರೆ. ದೇವ್ರು ಏನು ಹೇಳ್ತಾರೆ ಗೊತ್ತಾ, ನೀವು ಹುಟ್ಟೋದಕ್ಕಿಂತ ಮುಂಚೆನೇ ದೇವರು ನನಗಾಗಿ ನಿಮಗಾಗಿ ಸಿದ್ಧ ಮಾಡಿಟ್ಟಿದ್ದಾರೆ. ನನಗಾಗಿ ಎಲ್ಲನೂ ದೇವರು ಸಿದ್ಧ ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಸೊ ನಮ್ಮ ದೇವ್ರು ಹಿಂಗೆ ಎಲಿಯನನ್ನು ಸೇವೆ ಕಳಿಸೋದಕ್ಕಿಂತ ಮುಂಚೆನೇ ಕೊಡೋರ್ನು ಫಸ್ಟ್ ದೇವ್ರು ಪ್ರಿಪೇರ್ ಮಾಡಿಟ್ರು. ದೇವ್ರು ನೀನು ಹುಟ್ಟೋದಕ್ಕಿಂತ ಮುಂಚೆನೇ ನಿನಗೆ ಏನೆಲ್ಲ ಆಶೀರ್ವಾದ ಬರಬೇಕು ಅಂತ ಈ ಹ್ಯಾಸ್ ಆಲ್ರೆಡಿ ಪ್ಲ್ಯಾಂಡ್. ಸೊ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಕಾದಿಲ್ಲ. ನೀವು ಏನಪ್ಪ ನನ್ನ ದೇವ್ರು ಕೈ ಬಿಟ್ಬಿಟ್ರ, ನಾಳೆ ಏನು ನಡೆಯುತ್ತೋ, ನಾಳೆ ನನಗೆ ಒಂದು ವೇಳೆ ಎಲ್ಲರೂ ಕೈ ಬಿಟ್ಬಿಟ್ರೆ ಹೆಂಗೆ, ಒಂದು ವೇಳೆ ಬಿಸ್ನೆಸ್ ಫೇಲ್ಯೂರ್ ಆಗಿಬಿಟ್ರೆ ಹೆಂಗೆ, ನಾಳೆ ಒಂದು ವೇಳೆ ಕೆಲಸ ಹೋಗ್ಬಿಟ್ರೆ ಹೆಂಗೆ, ಇದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು ನಿಮ್ಮನ್ನು ಸಾಕೋದಕ್ಕೆ ದೇವ್ರು ಫಸ್ಟೇ ಪ್ಲ್ಯಾನ್ ಮಾಡಿ ಆಯಿತು. ಇವಾಗ ಇವನು ಧೈರ್ಯವಾಗಿ ನಂಬಿಕೆಯಲ್ಲಿ ಹೋಗ್ಬೇಕಷ್ಟೇ. ಎಲಿಯ ಹೋಗ್ಬೇಕಲ್ಲ ಅಷ್ಟೇ, ಮೀಟ್ ಮಾಡಬೇಕು. ನೀವು ಕೆಲವ್ರನ್ನ ಮೀಟ್ ಮಾಡಿದ್ರೆ ಬ್ರೇಕ್ ಥ್ರೂ ಇರುತ್ತೆ, ಅಲ್ಲಿ ಮೀಟ್ ಮಾಡೋವರೆಗೂ ತೊಂದರೆ. ಅಲ್ಲಿ ಹೋಗ್ಬಿಟ್ರೆ ಕೆಲಸಗಳಾಗ್ಬಿಡುತ್ತೆ. ಪ್ರೈಸ್ ದಿ ಲಾರ್ಡ್. ಕೆಲವ್ರನ್ನ ಮೀಟ್ ಮಾಡಿದ ತಕ್ಷಣ ನಿಮ್ಮ ಲೈಫ್ ಚೇಂಜ್ ಆಗಿಬಿಡುತ್ತೆ. ಓ ಮೈ ಗಾಡ್. ಅದೇ ಥರನೇ ದೇವ್ರು ಕೆಲವ್ರನ್ನ ಇಟ್ಟಿದ್ದಾರೆ ನನ್ನನ್ನು ಮೀಟ್ ಮಾಡೋಕ್ಕೆ. ನಾನು ಅವ್ರನ್ನ ಮೀಟ್ ಮಾಡಿದ್ದೀನಿ, ಅವ್ರ ಲೈಫ್ ಚೇಂಜ್ ಆಗುತ್ತೆ. ಅವ್ರು ನನ್ನನ್ನು ಮೀಟ್ ಮಾಡಿದ್ರು, ನನ್ನ ಲೈಫ್ ಚೇಂಜ್ ಆಯಿತು. ಆಮೇಲೆ ಹೀಗೆ ದೇವರು ಕನೆಕ್ಷನ್ಸ್ನ ಮಾಡಿಟ್ಟಿದ್ದಾರೆ. ಸೊ ಇದರಿಂದ ದೇವ್ರ ಬಗ್ಗೆ ನಮಗೇನು ಗೊತ್ತಾಗುತ್ತೆ ಅಂದರೆ, ಎಲಿಯನು ಹೋಗೋಕ್ಕಿಂತ ಮುಂಚೆ ದೇವರು ಒಬ್ಬರನ್ನ ಅಲ್ಲಿ ರೆಡಿ ಮಾಡಿಟ್ಟು. ನಾಳೆ ನಿನ್ನ ಬಿಸ್ನೆಸ್ಗೆ ಹೋಗೋಕ್ಕಿಂತ ಮುಂಚೆ ಕೆಲವ್ರನ್ನ ದೇವರು ಅಲ್ಲಿ ರೆಡಿ ಮಾಡಿ ಇಟ್ಟಿರ್ತಾರೆ. ಸೊ ನಿನಗೆ ಅಂತ ಕೊಡೋರು, ನಿನಗೆ ಅಂತ ಬರೋರು, ನಿನಗೆ ಅಂತ ಮಾಡೋರು, ನಿನಗೆ ಸಹಾಯ ಮಾಡೋರು ಯಾರೂ ಸ್ಟಾಪ್ ಮಾಡೋಕ್ಕಾಗಲ್ಲ. ಯಾಕೆ ಹೆದರಬೇಕು? ನೋಡಿ, ದೇವರು ದೊಡ್ಡ ಸೇವೆನೋ ಚಿಕ್ಕ ಸೇವೆನೋ ನನಗೇನು ಸೇವೆ ಕೊಟ್ಟಿದ್ದಾರೋ ಅದನ್ನು ನಾನು ಮಾಡಬೇಕು.
ಆಮೇನ್. ಅವ್ರು ಪ್ರಾಫೆಸಿ ಮಾಡ್ತಾರೆ, ಅವ್ರು ಪವರ್ ಆಪ್ರೇಟ್ ಮಾಡ್ತಾರೆ, ಅವ್ರು ಅದನ್ನು ಮಾಡ್ತಾರೆ, ಇವ್ರು ಇದನ್ನು ಮಾಡ್ತಾರೆ, ನಾನು ಅವ್ರ ಥರ ಆಗಬೇಕು ಅಂತ ಜನರಿಗೆ ಮೆಚ್ಚಿಸೋದಕ್ಕಾಗಿ ನಾನು ಮಾಡಬಾರ್ದು. ಹೆಮ್ಮೆಗಾಗಿ ಸೇವೆ ಮಾಡಬಾರ್ದು. ನನಗೊಂದು ಹೆಸರು ಬರಬೇಕು ಅಂತ ನಾನೇನು ಮಾಡಬಾರ್ದು, ಸೇವೆ ಮಾಡಬಾರ್ದು. ನನಗೇನು ಹೇಳಿದ್ರು ಅಷ್ಟು ಮಾತ್ರ ನಾನು ಮಾಡ್ತಾಯಿದ್ರೆ ಸಾಕು. ಅದು ದೊಡ್ಡ ಸೇವೆನೋ ಅದು ಚಿಕ್ಕ ಸೇವೆನೋ, ನನಗೇನು ಹೇಳಿದಾರೋ ಅದನ್ನು ಮಾಡಬೇಕು. ಪ್ರೈಸ್ ಲಾರ್ಡ್. ಕೆಲವ್ರು ನೋಡಿ, ದೇವರು ಹೇಳ್ದೇ ಇರೋದನ್ನೆಲ್ಲ ಅವ್ರ ಹೆಸರಿಗಾಗಿ ಮಾಡ್ಕೊಳ್ತಾರೆ, ಇಲ್ಲ ಇನ್ನೊಬ್ರು ನೋಡಬೇಕು ಅಂತ ಮಾಡ್ತಾರೆ. ಅಲ್ಲೇ ಡೇಂಜರಲ್ಲಿ ಸಿಕ್ಕಾಕೊಳ್ಳೋದು. ದೇವ್ರು ನಿನಗೊಂದು ಚರ್ಚ್ ಕಟ್ಟೋದಕ್ಕೆ ಹೇಳಿದ್ರ, ಸ್ಪಾನ್ಸರ್ ರೆಡಿ ಮಾಡ್ತಾರೆ. ಇವತ್ತು ಅನೇಕ ಸೇವಕರು ಏನು ಮಾಡ್ತಾರೆ ಗೊತ್ತಾ, ಚರ್ಚ್ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಬುಕ್ಕನ್ನು ಪ್ರಿಂಟ್ ಮಾಡಿ ಕೊಟ್ಬಿಟ್ಟು ಎಲ್ಲರಿಗೂ ಹೇಳ್ತಾರೆ, ಸ್ವಲ್ಪ ದಯವಿಟ್ಟು ಎಲ್ಲರ ಹತ್ರನೂ ಕೊಡಿ ಕಲೆಕ್ಷನ್ ಮಾಡ್ಕೊಡೋಕ್ಕೆ. ದೇವ್ರು ಹೇಳಿದ್ರ ನಿನಗೆ ಕಲೆಕ್ಷನ್ ಮಾಡು ಅಂತ? ಅನೌನ್ಸ್ ಮಾಡೋದು ತಪ್ಪೇನಿಲ್ಲ, ಹೇಳ್ಬೋದು, ಮಾಡ್ಬೋದು. ಆದರೆ ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟು ಏನಾದರೂ ಸಹಾಯ ಮಾಡಿ, ದಯವಿಟ್ಟು ಸಹಾಯ ಮಾಡಿ. ನೋಡಿ, ಕೆಲವರು ಫೇಸ್ಬುಕ್ಕಲ್ಲಿ ಜಾಗನ ತೋರಿಸ್ಬಿಟ್ಟು ದಯವಿಟ್ಟು ಸಹಾಯ ಮಾಡಿ. ದೇವ್ರು ಹೇಳಿದ್ರ ನಿನಗೆ? ಇಲ್ಲ. ಸೊ ಕಷ್ಟಪಟ್ಟು ಒಂದು ನಾವು ಕಟ್ಟಿದ್ರೆ ಫಸ್ಟ್ ಸರ್ವಿಸೇ ಫ್ಯೂನರಲ್ ಸರ್ವಿಸ್ ಆಗಿರುತ್ತೆ. ದೊಡ್ಡ ಚರ್ಚ್ ಕಟ್ಟಿಬಿಟ್ಟಿರ್ತಾರೆ, ಆದರೆ ಆ ಚರ್ಚಲ್ಲಿ ಪಾಸ್ಟ್ರೇ ಇರಲ್ಲ. ಯಾಕೆ ಗೊತ್ತಾ, ಅವ್ರು ಕಷ್ಟಪಟ್ಟು ಪಟ್ಟು ಪಟ್ಟು ಸಾಲ ಮಾಡಿ ಅದು ಮಾಡಿ ಇದು ಮಾಡಿ ಚರ್ಚ್ ಕಟ್ಟಬೇಕು. ಜನ ಏನು ಅನ್ಕೊತಾರೆ, ಇಷ್ಟು ವರ್ಷ ಸೇವೆ ಮಾಡ್ತಾಯಿದ್ದೀವಿ, ನಾವೊಂದು ಚರ್ಚ್ ಕಟ್ಟಿಲ್ಲ ಅಂದರೆ ಹಿಂಗೆ ಹಂಗೆ ಹಿಂಗೆ ಅಂದ್ಬಿಟ್ಟು ಏನೇನೋ ಮಾಡಿ ಇಲ್ಲಿ ಲೋನ್ ತೊಗೊಳ್ಳೋದು, ಅವ್ರ ಹತ್ರ ಲೋನ್ ತೊಗೊಳ್ಳೋದು, ವಿಶ್ವಾಸಿಗಳ ಹತ್ರ ಕೇಳೋದು, ಅಲ್ಲಿ ಇಲ್ಲಿ ಮಾಡಿ ಲಾಸ್ಟಿಗೆ ಹಾರ್ಟ್ ಅಟ್ಯಾಕಲ್ಲಿ ಪಟ್ಟನ್ನು ತೊಳ್ಟೋಗ್ತಾರೆ. ನಿನಗೇಂತ ದೇವರು ಒಂದು ಇಟ್ಟಿದ್ರೆ ನೋಡಿ, ಸ್ಟ್ರೆಸ್ಸೇ ಇಲ್ಲದೆ ಇರೋ ಥರ ಸೇವೆ ಮಾಡಬೇಕು. ಇವತ್ತೊಂದು ಕಾರ್ ಕೊಟ್ಟಿದ್ದಾರೆ, ಸಂತೋಷವಾಗಿ ಓಡಿಸಿ. ನಾಳೆ BMW ಬರುತ್ತೆ. ಇವತ್ತೇ BMWಗೆ ಇರೋ ಕಾರನ್ನು ಬಿಟ್ಬಿಟ್ಟು BMWನ ಯೋಚನೆ ಮಾಡ್ಕೊಂಡಿರ್ಬಾರ್ದು. ಇಮ್ಯಾಜಿನೇಷನ್ ಮಾಡುವರು, ಬಂದರೆ ಚೆನ್ನಾಗಿರ್ತಾರೆ. ಇನ್ನೂ ಬಂದಿಲ್ವೇ, ಏನಾದರೂ ಅದಕ್ಕೊಂದು ಲೋನ್ ಮಾಡೋಣ, ಇದಕ್ಕೆ ಯಾರಾದರೂ ಒಂದು ಸ್ಪಾನ್ಸರ್ ನೀಡಿಯೋಣ, ಅವ್ರು ನೀಡಿಯೋಣ, ಇವ್ರು ನೀಡಿಯೋಣ, ತಿಂಗಳು ಕಟ್ಟಿ EMI ಕಟ್ಟೋದಕ್ಕೆ ಅಪ್ಪ ಸಾಕಾಯ್ತು, ಈ ಕಾರ್ ಬೇಕಿತ್ತ. ಇರೋದ್ರಲ್ಲಿ ಸಂತೋಷ ಪಡ್ರಿ, ದೇವ್ರ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ದೇವ್ರು ಇವತ್ತು ನೀನು 2 ವೀಲರ್ ಕೊಟ್ಟಿದ್ದಾರೆ, ಸಂತೋಷವಾಗಿ ಅದರಲ್ಲಿ ಸೇವೆ ಮಾಡಿ. ಎಲ್ಲರೂ ನೋಡ್ತಾರೆ ಅಂದ್ಬಿಟ್ಟು ಒಂದು ಕಾರ್ನ EMI ತೊಗೊಂಡು ತಿಂಗಳು ಯಾರಿಗಾಗಿ ಕಟ್ಟಬೇಕು? ದೊಡ್ಡ ಚರ್ಚ್ ಕಟ್ಟಬೇಕು. ಏನಕ್ಕೆ? ಚರ್ಚ್ ಕಟ್ತೀಯ, ನೀನಿರಲ್ಲ ಆಮೇಲೆ. ಚರ್ಚೆ ಇಲ್ಲ ಪಾಸ್ಟರ್, ನಾನು ಒಂದು ಮನೇಲಿ ಒಂದು 5 ಜನಕ್ಕೆ ಸೇವೆ ಮಾಡ್ತಾ ಇದ್ದೀನಿ, ಬಾಡಿಗೆ ಇಲ್ಲ ಏನಿಲ್ಲ, ಫ್ರೀಯಾಗಿ ಒಂದು 10 ಜನ ಬರ್ತಾ ಇದ್ದಾರೆ. ಅದರಲ್ಲೇ ಖುಷಿಪಟ್ಟು ಸಂತೋಷವಾಗಿ ಫುಲ್ ಆನಂದವಾಗಿ ಏನು ಜನರಿಗೆ ಕೊಡಬೇಕೋ ಅದನ್ನು ಸಂತೋಷವಾಗಿ ತೃಪ್ತಿಯಾಗಿ ಕೊಡ್ತಾ ಇರ್ರಿ, ಸಾಕು. ಇದು ಎಸ್ಪೆಷಲಿ ಫಾರ್ ಪ್ರೀಚರ್ಸ್. ಆಡಂಬರ ಮಾಡೋಕ್ಕೆ ಹೋಗಿ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅನ್ನೋ ಸೇವೆ ಮಾಡಬಾರ್ದು. ನನಗೆ ಗೊತ್ತಿರೋ ಇನ್ನೊಂದು ಪಾಸ್ಟರ್ ಹಂಗೆ ಗ್ರೌಂಡ್ ಮೀಟಿಂಗ್ ನಡೆಸಬೇಕು ಅಂತ ದೊಡ್ಡ ಮೀಟಿಂಗ್ ನಡೆಸಿದ್ರು. ಫಾದರ್ ಬೆರ್ಕ್ಮನ್ಸ್ ನೀಟು. ಫಾದರ್ ಬೆರ್ಕ್ಮನ್ಸ್ ಆಡ್ಕೊಂಡು ಚೆನ್ನಾಗಿ ಬಂದರು. ಇವರು ಆಡ್ತಾರೆ, ಫಾದರ್ ಇನ್ನೂ ಆಡ್ತಾನೆ ಅವರೇ, ಅವ್ರು ಹೊಟ್ಟೋದ್ರು. ಮೀಟಿಂಗ್ ನಡೆಸಿದ್ರು. ಮೀಟಿಂಗ್ ನಡೆಸಿದ್ರು ಹೋದ್ರು. ಯಾಕೆ ಗೊತ್ತಾ, ಮೀಟಿಂಗ್ ಮುಗ್ದಿದ ತಕ್ಷಣವೇ ಸಾಲ 10 ಲಕ್ಷ ಸ್ಟೇಜು ಎಲ್ಲ ಸ್ಟೇಜ್ ಅವ್ನು ಬಂದು ನಿಂತವನೆ, ಲೈಟ್ ಅವ್ರು ಬಂದು ನಿಂತವ್ರೆ. ಆಮೇಲೆ ಬಂದ್ಬಿಟ್ಟು ಜನ ಆಫ್ರಿಂಗ್ ಎತ್ತಬೇಕು ಅಂದರೆ ಆಫ್ರಿಂಗ್ ಸರಿಯಾಗಿ ಬಂದಿಲ್ಲ, ಎದುರು ನೋಡಿದಷ್ಟು ಬಂದಿಲ್ಲ. ಆರ್ಗನೈಸ್ ಮಾಡಿದವರು, ಬಸ್ಸು ಅವರು, ಲೈಟ್ ಅವರು, ಕರೆಂಟ್ ಅವರು, ಜನ್ರೇಟರ್ ಅವರು ಎಲ್ಲರೂ ಪಾಸ್ಟರ್ ಹತ್ರ ನಿಂತವ್ರೆ. ಪಾಸ್ಟ್ರ್ ತಲೆ ಕೆಟ್ಟೋಗೈತೆ, ಸ್ಟ್ರೆಸ್ಸು. ನೋಡಿ, ನಾನು ಸಾಕ್ಷಿ ಹೇಳ್ತೇನೆ, ಎಲ್ಲರೂ ಇಲ್ಲೇ. ಆಫ್ರಿಂಗ್ ಬೇರೆ ಕದ್ಬಿಟ್ರು, ಆಫ್ರಿಂಗ್ ಬೇರೆ ಇಲ್ಲ, ಕೊಡ್ತೀನಿ ಅನ್ನೋರೆಲ್ಲ ಇಲ್ಲ. ಫಾದರ್ ಡ್ಯಾನ್ಸ್ ಆಡ್ಕೊಂಡ್ಬಂದರು, ಡ್ಯಾನ್ಸ್ ಆಡ್ಕೊಂಡು ಹೋದರು. ಫಾದರ್ ಚೆನ್ನಾಗವ್ರೆ, ಇವ್ರು 2 ಮಕ್ಳಿಗೆ ಫಾದರ್ ಹೊರಟೋದ್ರು. ನಾನೇನು ಹೇಳ್ತೀನಿ ಅಂದರೆ, ದೇವ್ರು ಹೇಳಿದ್ರ ಮಾಡಿ, ಇಲ್ಲಾಂದರೆ ಏನಕ್ಕೆ ಬೇಕು ಗ್ರೌಂಡ್ ಮೀಟಿಂಗು? ಒಂದಿನ ಬರುತ್ತೆ, ಫಾದರೇ ನಮ್ಮ ಹತ್ರ ಹುಡ್ಕೊಂಬರತ್ತಾರ, ನಾವು ಫಾದರ್ ಹತ್ರ ರಾಯಲಾಗಿ ಕರ್ಸತ್ತಾರ, ಕೋಟಿಗೆ ದೇವ್ರ ಆಶ್ವಾಸಕ್ಕೆ ಫಾದರ್ ಮೀಟಿಂಗ್ ಇಡೋಣ. ಇನ್ನೊಂದು ಫ್ಯಾಮಿಲಿ, ಇನ್ನೊಂದು ಪಾಸ್ಟರ್ ಗೊತ್ತು ನನಗೆ, ಜಾನ್ ಜಬರಾಜ್ ಮೀಟಿಂಗ್ ಇಡ್ತೀನಿ ಅಂತ ಹೇಳಿ ಕ್ಯಾಂಪಸ್ ಕ್ರೂಸೈಡಲ್ಲಿ ಇಟ್ಬಿಟ್ಟು ಇವಾಗಲೂ ಬಡ್ಡಿ ಕಟ್ತಾವ್ರೆ.
ಅವ್ರು ಸಿಕ್ಕಿದ್ರು. ನಾನು ಕೇಳಿದೆ, ಏನಾಯಿತು, ಏನಕ್ಕೆ ಇಷ್ಟು ಕಷ್ಟ? ಮನೆ ಹತ್ರ ಫುಲ್ ಜಗಳ, ಸಾಲ ಕೊಟ್ಟವ್ರು ಮನೆ ಹತ್ರ ಬಂದು ಒಂದೇ ಜಗಳ. ನಾನು ಕೇಳಿದೆ, ಏನಕ್ಕೆ ಇಷ್ಟು ಜಗಳ, ಏನಕ್ಕೆ ಇಷ್ಟು ಸಾಲ ಮಾಡಿದೆ? ಏನಿಲ್ಲ, ಜಾನ್ ಜಬರಾಜ್ ಮೀಟಿಂಗ್ ಇಡಬೇಕಾಗಿತ್ತು, ಅದಕ್ಕೆ ನಾವು ಸಾಲ ತೊಗೊಂಡ್ವಿ. ಈಗ ಸಾಲ ತೀರ್ಸೋಕ್ಕೆ ಆಗ್ತಾಯಿಲ್ಲ. ಮೀಟಿಂಗಲ್ಲಿ ಎದುರು ನೋಡಿದಂಥ ಆಫರಿಂಗ್ ಬಂದಿಲ್ಲ. ಈಗ ಯಾಕೆ ಬೇಕಾಗಿತ್ತು ಕ್ಯಾಂಪಸ್ ಕ್ರೂಸೈಡಲ್ಲಿ ಮೀಟಿಂಗು? ಸಾಲಗಳು ಮಾಡೋದು, ಮೀಟಿಂಗ್ ಮಾಡೋದು. ನನಗೆ ದೇವರು ಹೇಳಿಲ್ಲ ನೋಡಿ ಇಂಥ ಮೀಟಿಂಗ್ ಮಾಡಂತ. ಇದುವರೆಗೂ ಒಂದು ಗ್ರೌಂಡ್ ಮೀಟಿಂಗ್ ನಾನು ಮಾಡಿಲ್ಲ. ಯಾಕಂದರೆ ನಾನು ಹುಷಾರು. ನನಗೆ ಹೆಸರು ಗ್ರೌಂಡ್ ಮೀಟಿಂಗಲ್ಲೇ ಬರಬೇಕು ಅಂತ ಏನಿಲ್ಲ. ನಾನು ಚಿಕ್ಕ ನೋಡಿ ಒಂದು ಕ್ಯಾಮ್ರಾ ಇಟ್ಕೊಂಡು ಒಂದು ಮೈಕ್ ಇಟ್ಕೊಂಡು ಕರ್ನಾಟಕ ಎಲ್ಲ ರೀಚ್ ಮಾಡಿಬಿಡ್ತೀನಿ. ಇದು ಜಾಣತನ, ಇದು ದೇವ್ರು ಹೇಳಿದ್ದು. ಸೊ ದೇವ್ರು ಏನು ಹೇಳ್ತಾರೆ ಅದನ್ನು ಮಾತ್ರ ಮಾಡ್ಕೊಂಡು ಹೋಗ್ತಾ ಇದ್ರೆ ಸಾಕು. ದೇವ್ರು ಹೇಳದೇ ಇರುವಂಥ ಸೇವೆ ನಮಗೆ ಬೇಡ. ನೋಡಿ, ಒಂದು ಕಂಪನಿ ನಿಮಗೆ ಒಂದು ಊರು ಕಳಿಸಿದ್ರೆ, ಇವಾಗ ಇಲ್ಲಿಂದ ಒಂದು ಕಂಪನಿ ನಿಮ್ಮನ್ನು ಸಿಂಗಪುರ್ ಕಳಿಸುತ್ತೆ ಅಂತ ಇಟ್ಕೊಳ್ಳಿ. ನೀವು ಒಂದು ಕಂಪನಿಯಲ್ಲಿ ಕೆಲಸ ಮಾಡಿ, ಆ ಸಿಂಗಪುರ್ಗೆ ಹೋಗ್ಬಿಟ್ಟು ಬರೋದಕ್ಕೆ ಫ್ಲೈಟ್ ಚಾರ್ಜ್ ಯಾರು ತೊಗೊಳ್ಳೋದು? ಕಂಪನಿ ತೊಗೊಳುತ್ತೆ. ಅಲ್ಲಿ ಹೋಟ್ಲ್ ಸ್ಟೇ ಯಾರು ತೊಗೊಳ್ಳೋದು? ಕಂಪನಿ. ಊಟದ್ದು ಯಾರು ತೊಗೊಳ್ಳೋದು? ಕಂಪನಿ. ಸ್ಟೇ, ಊಟ ಎಲ್ಲ ಸುತ್ತಾಡೋದು ಎಲ್ಲ ಖರ್ಚು ಯಾರ್ದು? ಕಂಪನಿದೆ. ಕಂಪನಿ ಕಳಿಸಿ ಆಯಿತು, ಬಂದಾಯಿತು. ಇವರು ನಾನು ಇನ್ನೊಂದು ಸತಿ ಹೋಗ್ಬೇಕಂತ ಇವರೇ ಬ್ಯಾಗ್ ಇಟ್ಕೊಂಡು ಹೋಗ್ತಾರೆ. ಈಗ ಯಾರು ಕೊಡೋದು? ಅವ್ರದ್ದೇ ಖರ್ಚು. ನಾನೇನು ಹೇಳ್ತಿದ್ರೆ, ಕಂಪನಿ ಕಳಿಸಿದ್ರೆ ಕಂಪನಿ ಕೊಡುತ್ತೆ. ನನ್ನನ್ನು ದೇವ್ರು ಕಳಿಸಿರೋದಾದರೆ ದೇವ್ರ ಕಂಪನಿ, ನಾನು ದೇವ್ರಿಗಾಗಿ ಕೆಲಸ ಮಾಡ್ತೇನೆ, ದೇವ್ರು ನನಗೆ ಕೊಡ್ತಾರೆ. ನೋಡಿ, ಎಷ್ಟು ಜನ ಬಂದರು, ಪಾಸ್ಟರ್ ತಿಂಗಳು ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ, ಟೈತ್ ಕೊಡ್ತೀನಿ, ಅದು ಮಾಡ್ತೀನಿ. ಇದು ಎಷ್ಟು ಜನ ಬಂದರು. ಆನ್ಲೈನಲ್ಲೂ ಅಷ್ಟೇ, ಒಂದು 2-3 ತಿಂಗಳು ಇರ್ತಾರೆ, ತಿರುಗಿ ನಾಪತ್ತೆ. ಕೆಲವರು ಕೊಡ್ತಾ ಇರ್ತಾರೆ, ಸಡನ್ನಾಗಿ ಕೆಲಸ ಹೋಗುತ್ತೆ. ಕೆಲವರು ಕೊಡ್ತಾ ಇರ್ತಾರೆ, ಸಡನ್ನಾಗಿ ಬಿಸ್ನೆಸ್ ಹೋಗುತ್ತೆ. ನಾನೇನು ಹೇಳ್ತೀನಿ ಅಂದರೆ, ನಾನು ಒಂದನ್ನು ನಂಬ್ಕೊಂಡಿದ್ರೆ ನನ್ನ ಕತೆ ಹೆಂಗೆ ಹೇಳಿ? ಇವ್ರು ಕೊಡ್ತಾರೆ, ಅವ್ರು ಕೊಡ್ತಾರೆ, ಇವ್ರದ್ದು ಬಂದರೆ ನಾವು ಇದನ್ನು ಮಾಡ್ಬೋದು, ಅದನ್ನು ಮಾಡ್ಬೋದು ಅಂತ ಒಂದು ವೇಳೆ ಯೋಚನೆ ಮಾಡಿಕೊಂಡು ಒಂದು ವೇಳೆ ಅವ್ರು ಕೊಡೋದನ್ನು ಬಿಟ್ಬಿಟ್ರೆ ನಮ್ಮ ಗತಿ? ಆನ್ಲೈನಲ್ಲಿ ಬರ್ತಾರೆ, ಕೆಲವೊಂದು ಟೈಮ್ ಕೊಡ್ತಾರೆ, ಕೆಲವೊಂದು ಟೈಮ್ ಕೊಡೋಲ್ಲ. ಕೆಲವರು ರೆಗ್ಯುಲರಾಗಿ ಕಳಿಸೋರು ಇದ್ದಾರೆ, ವರ್ಷಾನುಗಟ್ಲೆಯಿಂದ ಕಳಿಸೋರು ಇದ್ದಾರೆ. ಆದರೆ ನಾನೇನು ಹೇಳ್ತೀನಿ ಅಂದರೆ, ಯಾರನ್ನೂ ನಂಬೋದು ಬೇಡ ಅಂತ ಹೇಳ್ತೀನಿ. ಕೊಡಲಿ, ದೇವ್ರು ಅವ್ರನ್ನ ಆಶೀರ್ವದಿಸಲಿ. ನಾನೇನು ಹೇಳ್ತೀನಿ, ಆನ್ಲೈನಲ್ಲಿರೋ ಜನ ಅಥವಾ ಚರ್ಚಲ್ಲಿ ಇವತ್ತು ಇವ್ರು ಕೊಡ್ತಾರೆ, ಅವ್ರು ಕೊಡ್ತಾರೆ ಅಂತ ನಾನು ಮಾಡ್ತಾಯಿಲ್ಲ. ನನ್ನನ್ನು ಕಳಿಸಿದ ಕಂಪನಿ ನನಗೆ ಪ್ರೊವೈಡ್ ಮಾಡುತ್ತೆ. ಹೇಳಿದ್ರು, ಎಷ್ಟೋ ವರ್ಷದಿಂದ ದೇವ್ರು ಹೇಳಿದ್ರು, ಹೋಗಪ್ಪ ರಾಮಮೂರ್ತಿ ನಗರ್, ನಾನು ನೋಡ್ಕೊಳ್ತೀನಿ. ಅವತ್ತಿಂದ ಇವತ್ತಿನವರೆಗೂ ಒಂದು ದಿನಾನು ಸಾಲ ಮಾಡೋ ಥರ ದೇವರು ಎಲ್ಲೂ ನನ್ನನ್ನು ಇಟ್ಟಿಲ್ಲ. ಯಾರ ಹತ್ರನೂ ಕೇಳೋ ಪರಿಸ್ಥಿತಿಯಲ್ಲೂ ಇಟ್ಟಿಲ್ಲ. ಅಲ್ಲಿ ಇಲ್ಲಿ ರೋಡಲ್ಲಿ ತಲೆ ಬಗ್ಗಿಸ್ಕೊಂಡು, ಅಯ್ಯೋ ಇವ್ರು ಬರ್ತಾರೆ, ಅವ್ರು ಬರ್ತಾರೆ, ಅಯ್ಯೋ ಇವ್ರಿಗೆ ನಾನು ಕಾಸು ಕೊಡಬೇಕು, ಅವ್ರು ಕಾಸು ಕೊಡಬೇಕು ಅನ್ನೋ ಪರಿಸ್ಥಿತಿನೇ ದೇವ್ರು ನನ್ನ ಇಟ್ಟಿಲ್ಲ. ರಾಯಲಾಗಿ ಹೋಗ್ತೀನಿ. ಎಲ್ಲರೂ ನೋಡ್ತಾರೆ ಅಂತ ಲೀಲಾ ಪ್ಯಾಲೇಸ್ಗೆ ಹೋಗಲ್ಲ, ತಾಜ್ ಹೋಟ್ಲ್ಗೆ ಹೋಗಲ್ಲ, ಬಂಗಾರಪೇಟೆ ಪಾನಿಪುರಿಯಲ್ಲಿ ತಿಂತೀನಿ. ಕಾಸಿದ್ರೆ ರಾಮೇಶ್ವರ, ಇಲ್ಲಾಂದರೆ ನನ್ನ ಬಡ್ಜೆಟಿಗೆ ತಕ್ಕನಂಗೆ ಎಲ್ಲಿ ಬೇಕಾದ್ರೂ ಹೋಗಿ ತಿಂತೀನಿ, ಎಲ್ಲಿ ಬೇಕಾದರೂ ದಾರಿಯಲ್ಲಿ ಕುಂತ್ಕೊಳ್ತೀವಿ, ಎಲ್ಲಿ ಬೇಕಾದ್ರೂ ತಿಂತೀವಿ, ಹೆಂಗೆ ಬೇಕಾದ್ರೂ ಇರ್ತೀವಿ. ಆದರೆ ಎಲ್ಲ ಕಡೆ ನಾನೇನು ಹೇಳ್ತೀನಿ ಅಂದರೆ, ನೀನು ಎಂಜಾಯ್ ಮಾಡೋದಕ್ಕೆ ಒಂದು ಕಾಫಿ 500 ರೂಪೀಸ್ ಕೊಟ್ಟರು ಅದೇ ಕಾಫಿನೇ, ಅದೇ 20 ರೂಪಾಯಿ ಕಾಫಿ ನೀನು ರೋಡ್ ಸೈಡಲ್ಲಿ ಕುಂತ್ಕೊಂಡು ಕುಡಿದ್ರು ಅದೇ ಕಾಫಿನೇ. ಹೌ ಯು ಎಂಜಾಯ್ ಈಸ್ ಇಂಪಾರ್ಟೆಂಟ್, ಪ್ಲೇಸ್ ಡಸಂಟ್ ಮ್ಯಾಟರ್. ಕೆಲವು ನೋಡಿ, ನಾವಲ್ಲ ಇಲ್ಲಿ ಕುಡಿಯೋಲ್ಲ, ನಾವು ಅಲ್ಲೇ ಕುಡಿಯೋದು. ಹೋಗಿ ಕುಡಿ. ಎಲ್ಲಿ ಕುಡಿದ್ರೆ ಏನು ಬರಬೇಕಾಗಿರೋದೇನು? ಸಂತೋಷ. ಆಮೇಲೆ ಮೈಂಡ್ ರಿಲ್ಯಾಕ್ಸೇಷನ್. ಒಂದು ಕಾಫಿಗೆ ಹೋಗ್ತೀವ, ಒಂದು ಹೋಟ್ಲಿಗೆ ಹೋಗ್ತೀವ, ನಾವು ಹೋಗೋದೇನಿಗೆ ಗೊತ್ತಾ? ಎಲ್ಲರ ಜೊತೆ ಖುಷಿಯಾಗಿರ್ಬೇಕು ಅಂತ. ಅದಕ್ಕೆ ನಾನು ಒಂದು 50,000 1 ಲಕ್ಷ ಕೊಟ್ಬಿಟ್ಟು ನಾನು ತಾಜ್ ಹೋಟ್ಲಿಗೆ ಹೋಗ್ಬೇಕು ಅಂತ ಏನಿಲ್ವಲ್ಲ. ಆಮೇಲೆ ಅಲ್ಲಿ ಹೋಗಿ ಸಂತೋಷ ಪಡೋದು ನನಗೆ ಸೆಂದೂರು ಹೋಟ್ಲಲ್ಲೇ ಸಿಗ್ತೈತೆ. ನೋಡಿ, ದೇವರು ಲೆವೆಲ್ಸ್ ಚೇಂಜ್ ಮಾಡ್ತಾರೆ. ಹಿಂಗೆ ಸೆಂದೂರಲ್ಲೇ ಕುಂತಿರಲ್ಲ ನಾವು, ಚೇಂಜ್ ಮಾಡ್ತಾರೆ, ನಾಳೆ ಎಲ್ಲನೂ ಮಾಡ್ತಾರೆ. ಆದರೆ ಈಗಲಿಂದನೇ ಜನರಿಗಾಗಿ ಬಾಳಬಾರ್ದು. ನಾನೇನು ಹೇಳ್ತೀನಿ, ಅವ್ರು ಇವ್ರು ನೋಡ್ತಾರೆ ಅಂತ ಬಾಳ್ಬೇಡಿ, ನಿಮಗಾಗಿ ನೀವಿರ್ರಿ. ನೋಡಿ, ಇವತ್ತು ಸ್ಟೈಲಾಗಿ ಎಲ್ಲರ ಮುಂದೆ ಕಾರ್ ತೊಗೊಬೇಕು, ಅವ್ರು ಇವ್ರು ನೋಡಬೇಕು ಅಂತ ಯಾರು ಕಟ್ಟೋದು EMI? ನೋಡೋರೆಲ್ಲ ಕೊಡ್ತಾರ ನಿನಗೆ? ಪಾಪ ನೀನು ಸ್ಟೈಲಾಗಿ ಓಡಾಡ್ತೀರ, ಇಟ್ಕೊಳ್ಳಿ ಅಂತ. ನಿನಗೇನು ದುಡ್ಡು ಬರುತ್ತೆ? ಈಗ ರ್ಯಾಪಿಡೋ, ಓಲಾ ಗೀಲಾದರೆ ಓಡಾಡಿ, ಖುಷಿಯಾಗಿ ಓಡಾಡಿ,
ಪರವಾಗಿಲ್ಲ. EMI ಇತ್ತು, ಇವ್ರು ನೋಡ್ತಾರೆ ಅಂದ್ಬಿಟ್ಟು ದೊಡ್ಡದು ತೊಗೊಳ್ಳೋದು, ಟಿ ವಿಗಳು ತೊಗೊಳ್ಳೋದು, ಗಾಡಿಗಳು ತೊಗೊಳ್ಳೋದು. ಆಮೇಲೆ ತಿಂಗಳು ಬಂದಾಗ ರಾತ್ರಿ ಆಗಲೂ ಇದೇ ಯೋಚನೆ, ಹೆಂಗೆ ಕಟ್ಟೋದು. ನಿನಗೆ ದೇವ್ರ ಬಗ್ಗೆ ಜ್ಞಾನನೇ ಬರಲ್ಲ. ನೋಡಿ, ಇವ್ರಿಗೆ ದೇವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಎಲ್ಲಿದೆ? ಯಾವಾಗಲೂ ಎದ್ರೆ EMI, ನಿದ್ರೆಯಲ್ಲೂ EMI, ಎದ್ರೇನೂ EMI ಯಾವಾಗಲೂ ಇರುತ್ತೆ. ನಾನು ಏನು ಹೇಳ್ತೀನಿ, ಎಲ್ಲ ನಾವೂ ಆ ಥರ ಎಲ್ಲ ಅನುಭವಿಸಿದ್ದೀವಿ. ಅನುಭವಿಸ್ಬಿಟ್ಟು ಇವಾಗ ಹೇಳ್ತಾ ಇದ್ದೀನಿ, ಗಾಡ್ ವಿಲ್ ಟೇಕ್ ಕೇರ್. ಆಮೇಲೆ ಚಿಕ್ಕದ್ರಲ್ಲಿ ನಾನು ಏಟು ತಿಂದಿದ್ದೀನಿ. ಕ್ರೆಡಿಟ್ ಕಾರ್ಡ್ ಅಂದರೆ ಏನು ಗೊತ್ತು, ಸಾಲ ಅಂದರೆ ಏನು ಗೊತ್ತು, ಇದೆಲ್ಲ ನಾವು ನೋಡಿದ್ದೀವಿ. ಇವಾಗ ದೇವರೇ ನೀನೇಪ್ಪ ಅಂತ ನಾವೆಲ್ಲ ಟ್ರೈ ಮಾಡಿದ್ದಕ್ಕೆ ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ, ಹೇಳ್ಕೊಡ್ತಾ ಇದ್ದೀವಿ. ಬೇಡ, ದೇವ್ರು ಮಾತ್ರ ನಂಬಿ ದೇವ್ರ ಕಾರ್ಯಗಳನ್ನ ನೋಡ್ತಾರೆ. ಇವತ್ತು ನೋಡಿ, ಈ ಸೇವೆನ ಹೆಂಗಾದರೂ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೇಕು ಅನ್ನೋ ಮೈಂಡ್ಸೆಟ್ ನನಗಿಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ನಿನ್ನ ನಾನು ಕಳಿಸಿದ್ದೀನಿ, ನೀನು ಪ್ರೀಚ್ ಮಾತ್ರ ಮಾಡ್ತಾರೆ, ಮಿಕ್ಕಿದ್ದು ನಾನು ಮಾಡ್ತೀನಿ. ಪ್ರೈಸ್ ದಿ ಲಾರ್ಡ್. ನೋಡಿ, ಇನ್ನೊಂದು ವಾಕ್ಯನೂ ಇದೆ ನೋಡಿ, ಆದಿಕಾಂಡ ಬರೆದ ಪುಸ್ತಕ 22:14, 22:14. ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಎಲ್ಲರೂ ಹೇಳಿ, ಯೆಹೋವ ಈರೆ ದೇವರ ಹೆಸರ, ಯೆಹೋವ ಈರೆ ಜಾಗದ ಹೆಸರ? ಯೆಹೋವ ಈರೆ ಸ್ಥಳದ ಹೆಸರ, ಯೆಹೋವ ಈರೆ ದೇವರ ಹೆಸರ? ನೀವೇ ಅಲ್ಲಿ ಓದಿ. ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಅದು ದೇವರ ಹೆಸರಲ್ಲ, ಸ್ಥಳದ ಹೆಸರು. ಸೊ ದೇವರ ನನಗೆಂತ ಇಟ್ಟಿರೋದು ನನಗೆ ಬರುತ್ತೆ. ಆಮೇಲೆ ಸೊ ಈ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಯೆಹೋವನ ಬೆಟ್ಟದಲ್ಲಿ ಒದಗುವುದು. ದೇವರ ಅಬ್ರಾಹ್ಮನಿಗೆ ಹೇಳಿದ್ರು, ನೋಡಪ್ಪ, ನಿನ್ನ ಮಗನ ಹೋಗಿ ಅಲ್ಲಿ ಬಲಿ ಕೊಡು ಅಂತ. ಇವನು ಹೋಗೋಕ್ಕಿಂತ ಮುಂಚೆನೇ ಏನಿತ್ತಲ್ಲಿ ಅಲ್ವಾ? ದೇವರು ಹೇಳಿದ್ರೆ ಹೋಗು ಅಂದರೆ ಅಲ್ಲಿ ಇರುತ್ತೆ. ದೇವರು ಒಂದು ಕಾರ್ಯ ನೀನು ಮಾಡೋಕ್ಕೆ ಹೇಳಿದ್ರೆ ಅಲ್ಲಿ ಪ್ರಾವಿಷನು ಇರುತ್ತೆ. ಇಫ್ ಗಾಡ್ ಗಿವ್ಸ್ ಎ ವಿಷನ್, ದೇರ್ ವಿಲ್ ಬಿ ಎ ಪ್ರಾವಿಷನ್. ದೇವ್ರು ಹೇಳ್ದೇ ಇರೋದನ್ನ ಮಾಡಬಾರ್ದು. ಹೆಸರಿಗಾಗಿ, ಆಡಂಬರಕ್ಕಾಗಿ ಮಾಡಬಾರ್ದು. ನಾನೇನು ಹೇಳ್ತೀನಿ ಅಂದರೆ, ಹೆಸರಿಗಾಗಿ ಮಾಡಿದ್ರೆ ಬೇರೆಯವ್ರಿಗೂ ತೊಂದರೆ. ಈಗ ಯೋನ ಬಂದ್ಬಿಟ್ಟು ದೇವ್ರು ಹೇಳಿದ್ರು, ನೀನು ಎಲ್ಲಿ ಹೋಗು, ನಿನೆವೆಗೆ ಹೋಗುತ್ತೆ. ಅವನೆಲ್ಲಿ ಹೋದ? ತಾರ್ಷೀಷ್ಗೆ ಹೋದ. ಈಗ ಅಲ್ಲಿರೋರಿಗೆಲ್ಲ ಪ್ರಾಬ್ಲಮ್, ನೀರು ಮೇಲೆ ಹೊಡಿತಾನೇ ಐತೆ. ಇವಾಗ ಯಾರಿಂದ ಪ್ರಾಬ್ಲಮ್ ಅದು? ಯೋನ ಪ್ರಾಬ್ಲಮ್. ಇವನಿಗೆ ಅಲ್ಲಿ ಹೋಗ್ಬೇಡ ಅಂತ ಹೇಳಿ ಇವನಿಂದ ಬೇರೆಯವ್ರ ಪ್ರಾಬ್ಲಮ್. ನಾನೇನು ಹೇಳ್ತೀನಿ, ದೇವ್ರು ಕರೀದೇ ಇದ್ಮೇಲೆ ನಿನ್ನ ಸೇವೆಗೆ ಬಂದರೆ ನಿನ್ನಿಂದ ಎಲ್ಲರಿಗೂ ಪ್ರಾಬ್ಲಮ್ಮೇ. ದೇವರು ಹೇಳದೇ ಇರೋದನ್ನು ನಾವು ಮಾಡ್ಬೋದು. ನೋಡಿ, ಥಿಯಾಲಜಿ ಇದು ಬೈಬಲ್ ಕಾಲೇಜ್ ಓದೋದು ತಪ್ಪಂತೆ ನಾನು ಹೇಳಿಲ್ಲ, ನಾನು ಓದಿದ್ದೀನಿ. ಆದರೆ ಅದರಿಂದ ನನಗೇನು ಯೂಸ್ ಆಗಿಲ್ಲ. ಆಮೇಲೆ ದೇವರು ನನಗೆ ಕೊಟ್ಟಿರೋ ವಾಕ್ಯಗಳು ಬೇರೆ, ನಾನು ಬೈಬಲ್ ಕಾಲೇಜಲ್ಲಿ ಓದಿದ್ದು ಬೇರೆ. ಸೊ ಬೈಬಲ್ ಕಾಲೇಜಲ್ಲಿ ಓದಿದ್ರೆ ಒಳ್ಳೆಯದು, ಬೈಬಲ್ ಕಾಲೇಜ್ ಓದಿದ್ರು ವೇಸ್ಟು, ಎರಡೂ ಇದೆ. ಪಾಸ್ಟರ್, ನಾನು ಬೈಬಲ್ ಕಾಲೇಜ್ ಓದ್ಬೇಕು, ನನ್ನ ಮೆಸೇಜ್ ಫುಲ್ಲಿಗೆ ನೀನು ಕೇಳ್ಕೊಂಬಂದರೆ ನೀನು ಒಂದು ಬೈಬಲ್ ಕಾಲೇಜಲ್ಲಿ ಕುಂತ್ಕೊಂಡಂಗೆ. ನೋಡಿ, ಬೈಬಲ್ ಕಾಲೇಜ್ ಓದ್ಬಿಡ್ಬೋದು, ಆದರೆ ನಿನಗೆ ಕಾಲಿಂಗ್ ಇದೆ ಅಂತ ತಿಳ್ಕೊಬೇಕು. ನಿನ್ನ ಮೇಲೆ ಅಭಿಷೇಕ ಇದ್ದರೆ. ನೋಡಿ, ನನ್ನ ಸುಮಾರು ವರ್ಷಗಳ ಹಿಂದೆ ಮಾರನಾಥ ಬೈಬಲ್ ಕಾಲೇಜ್ ಅಂತ ಒಂದು ಬೈಬಲ್ ಕಾಲೇಜಲ್ಲಿ ನಾನು ಓದಿದೆ. ಅಲ್ಲಿ ನನಗಿಂತ ಒಂದು 10-15 ವರ್ಷ ದೊಡ್ಡವರು, ಅವ್ರು ಅವಾಗಲೇ ಸ್ವಲ್ಪ ಸೀನಿಯರಲ್ಲಿದ್ದರು. ಅವರು ಬೈಬಲ್ ಕಾಲೇಜಿಗೆ ಓದೋಕ್ಕೆ ಬಂದುಬಿಟ್ರು. ಅವ್ರಿಗೆ ಮದುವೆ ಆಗಿ ಮಕ್ಕಳೆಲ್ಲ ಇದ್ರು, ಆಗಲೇ ಬಂದುಬಿಟ್ಟಿದ್ರು. ನಾವು ಅವ್ರನ್ನ ಕೇಳಿದ್ವಿ, ಏನಿದು ಬಂದುಬಿಟ್ವಿ. ಇಲ್ಲ, ನಾನು ಸೇವೆ ಮಾಡಬೇಕು ಅಂತ ಆಸೆ ಇದೆ ಅಂತ ಹೇಳಿ ಬೈಬಲ್ ಕಾಲೇಜ್ ಮಾಡಿದ್ರು. ಆಮೇಲೆ ಹೋಗ್ಬಿಟ್ಟು ಪ್ರಾಫಿಟಿಕ್ ಸ್ಕೂಲ್ ಅಂತ ಹೋಗಿ ಒಂದು ಕಡೆ ಎಲ್ಲೋ ತಮಿಳ್ನಾಡಲ್ಲಿ ಒಂದು ಸ್ಕೂಲ್ಗೆ ಹೋಗ್ಬಿಟ್ಟು ಪ್ರಾಫಸಿ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಟ್ರೈನ್ ಮಾಡ್ತಾರೆ ಅವ್ರನ್ನ, ಪ್ರಾಫಸಿ ಹೆಂಗೆ ಮಾಡಬೇಕು ಅಂತ. ಪ್ರಾಫಸಿ ಎಲ್ಲ ಕರೆಕ್ಟಾಗಿ ಮಾಡೋರು, ಆದರೆ ಬಾಯಿ ತುಂಬ ಪಾನ್ಪರಾಗಿ ಯಾವಾಗಲೂ ಇರೋದು. ಚರ್ಚ್ ಇಲ್ಲ, ಯಾವ ಕಾಲಿಂಗೂ ಇಲ್ಲ, ಆದರೆ ಆ ಕ್ಲಾಸಲ್ಲಿ ಹೋಗಿ ಕಲ್ತ್ಕೊಂಡಿದ್ದಕ್ಕೆ ಪ್ರಾಫಸಿ ಮಾಡೋರು. ನಾನೇನು ಹೇಳ್ತೀನಿ ಅಂದರೆ, ಪ್ರಾಫಸಿ ಯಾರು ಬೇಕಾದ್ರೂ ಮಾಡಿಬಿಡ್ತಾರೆ. ಗಿಫ್ಟ್ ಅದಕ್ಕೆಲ್ಲ ಒಂದು ಕ್ಲಾಸ್ ಇದೆ, ಹೆಂಗೆ ಮಾಡಬೇಕಾದ್ರೆ. ಕರುವಿಕೆ ಇಲ್ಲ ಅಂದರೆ ಅವ್ರು ಇವಾಗ್ಲೂ ಎಲ್ಲಿದ್ದಾರೆ ಗೊತ್ತಿಲ್ಲ, ಯಾವ ಚರ್ಚು ಇಲ್ಲ, ಯಾರು ವಿಶ್ವಾಸಿಗಳಿಲ್ಲ, ಏನಿಲ್ಲ. ಆದರೆ ಪ್ರಾಫಸಿ ನೋಡಿದ್ರೆ ಕರೆಕ್ಟಿಗೆ ಹೇಳೋರು, ನಿಮ್ಗೆ ಹಿಂಗೆ ಅಂತ ಕರೆಕ್ಟಿಗೆ ಹೇಳಿ, ಇದಾಗುತ್ತೆ ಅದಾಗುತ್ತೆ ಅಂತ ಹೇಳೋರು. ನಾನೇನು ಹೇಳ್ತೀನಿ ಅಂದರೆ, ಕಾಲಿಂಗ್ ಇಲ್ಲದೆ ಗಿಫ್ಟ್ಸ್ ಬೇಕಾದರೆ ಏನು ಮಾಡ್ಕೊಬೋದು, ಟ್ರೈನ್ ಅಪ್ ಮಾಡ್ಕೊಬೋದು. ಥಿಯಾಲಜಿ ಬೈಬಲ್ ಕಾಲೇಜಲ್ಲಿ ಓದ್ಕೊಬೋದು. ಪ್ರಾಫಸಿನೂ ಒಂದು ಸ್ಕೂಲ್ಗೆ ಹೋಗ್ಬಿಟ್ಟು ಹೆಂಗೆ ಪ್ರಾಫಸಿ ಮಾಡೋದನ್ನು ಕಲಿಬೋದು. ಆದರೆ ಅನಾಯಿಂಟಿಂಗ್ ಇಲ್ಲ ಅಂದರೆ, ದೇವ್ರು ನಿನ್ನನ್ನು ಕರೆದಿಲ್ಲ ಅಂದರೆ ಅದನ್ನು ನೀನು ಮಾಡಬಾರ್ದು. ಮಾರ್ಕನ ಬರೆದ ಪುಸ್ತಕ 5:22, 35.
ಆತನು ಇನ್ನೂ ಮಾತಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವರು ಬಂದು, ನಿನ್ನ ಮಗಳು ತೀರಿ ಹೋದಳು. ನೋಡಿ, ನಿನ್ನ ಮಗಳು ತೀರಿ. ಇವಾಗ ನನ್ನ ಮಗಳಿಗೆ ಮಹೇಶ್ವರೆಲ್ಲ ಬನ್ನಿ ಅಂತ ಯೇಸು ಸ್ವಾಮಿನ ಕರ್ಕೊಂಡು ಹೋಗ್ತಾರೆ. ಯೇಸು ಸ್ವಾಮಿ ಜೊತೆಯಲ್ಲೇ ಹೋಗ್ತಾರೆ. ಸಡನ್ಗೆ ಒಬ್ಬ ಅರ್ಧದಲ್ಲಿ ಬಂದ್ಬಿಟ್ಟು ಹೇಳ್ತಾನೆ, ಸುಮ್ಮನೆ ಹೋಗ್ಬೇಡಪ್ಪ, ನಿನ್ನ ಮಗಳು ತೀರೋದ್ಲು. ಸಭಾಮಂದಿರದ ಅಧಿಕಾರಿಗೆ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿ. ನಂಬಿಕೆ ಮಾತ್ರ ಇರಲಿ. ಏನು ಹೇಳಿದ್ರು? ಸತ್ತೋಯ್ತು ಅಂತ ಹೇಳಿದ್ರು ಯೇಸು ಸ್ವಾಮಿ ಏನು ಹೇಳ್ತಾರೆ? ಅದು ಮಾತ್ರ ಇರಲಿ. ಇವಾಗ ಪರಿಸ್ಥಿತಿಗಳೆಲ್ಲ ಸತ್ತೋಗಿದ್ರು, ನಿನಗೇನು ಮಾತ್ರ ಇರಲಿ? ನಂಬಿಕೆ ಮಾತ್ರ ಇರಲಿ. ಆಮೇನ್. ನಂಬಿಕೆ ಮಾತ್ರ ಇರಲಿ. ಎಲ್ಲರೂ ಹೇಳಿ. ಹೊಸ ಒಡಂಬಡಿಕೆ ಟೀಚಿಂಗ್ ಏನು ಗೊತ್ತಾ? ನಂಬಿಕೆ ಮಾತ್ರ ಇರಲಿ. ಈ ನಂಬಿಕೆನ ಹೇಳ್ಕೊಡೋರು, ಈ ನಂಬಿಕೆಯಲ್ಲಿ ನಡೆಸೋರು ನಿನಗೆ ಬೇಕು. ಆಮೇನ್. ಈ ಅನಾಯಿಂಟಿಂಗ್ ದೇವ್ರು ನನಗೆ ಇಟ್ಟಿದ್ದಾರಾ? ನನ್ನನ್ನು ಫಾಲೋ ಮಾಡ್ತಾ ಇದ್ದೀರಾ? ದೇವ್ರ ಆಶೀರ್ವದಿಸ್ತಾರೆ. ಇವತ್ತು ನಿನ್ನ ಪರಿಸ್ಥಿತಿಗಳು ಚೇಂಜ್ ಆಗೋದಕ್ಕೆ ಅವ್ರು ನೋಡಬೇಕು, ಇವ್ರು ನೋಡಬೇಕು, ಅಲ್ಲೋ ಪ್ರೇಯರ್ ಮಾಡಿಸ್ಕೊಂಬ, ಇಲ್ಲೋ ಪ್ರೇಯರ್ ಮಾಡ್ಬಾರ್ದು. ಬೇರೆ ನಂಬಿಕೆ ಮಾತ್ರ ಇದೆ. ಈ ವಾಕ್ಯದ ಹಿಂದೆ ನಿನಗೊಂದು ಅದ್ಭುತ ಐತೆ ಅನ್ನೋದು ಮಾತ್ರ ಗ್ಯಾರಂಟಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ತೀರೋಯ್ತು, ಸತ್ತೋಯ್ತು. ಆಮೆನ್. ಏನು ಹೇಳ್ತಾರೆ ಬಂದು? ಸತ್ತೋಯ್ತು. ಇಫ್ ಯು ಆರ್ ಕನೆಕ್ಟೆಡ್ ಟು ಫೇತ್, even death can't hurt you. If you are connected to faith, even death can't hurt you. ನಿನಗೆ ನಂಬಿಕೆ ಅನ್ನೋದಿದ್ರೆ ಸತ್ತೋಗಿದ್ರು ನಿನ್ನನ್ನು ಅದು ದುಃಖಪಡಿಸೋದಕ್ಕಾಗೋದಿಲ್ಲ. ಪರಿಸ್ಥಿತಿಗಳು ಸತ್ತೋಗಿದ್ರು. ಇವಾಗ ನೋಡಿ, ಅವ್ರ ಮಗಳು ಸತ್ತೋದ್ಲು ಅನ್ನೋ ವಿಷಯ ಬಂದ್ರೂ ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? ನಂಬಿಕೆ ಮಾತ್ರ ಇರಲಿ, ನಂಬಿಕೆ ಮಾತ್ರ ಇರಲಿ. ಹೊಸ ಒಡಂಬಡಿಕೆ ಪ್ರಸಂಗ ಏನು ಗೊತ್ತಾ? ನಂಬಿಕೆ ಮಾತ್ರ ಇರಲಿ, ನಂಬಿಕೆ ಮಾತ್ರ ಇರಲಿ. ಪ್ರೈಸ್ ದಿ ಲಾರ್ಡ್. ನಂಬಿಕೆ ಮಾತ್ರ ಇರಲಿ. ಪಾಸ್ಟರ್ ಮನೆ ಚೇಂಜ್ ಮಾಡಬೇಕು, ನಂಬಿಕೆ ಮಾತ್ರ ಇರಲಿ. ಮಕ್ಕಳ ಭವಿಷ್ಯ ನಂಬಿಕೆ ಮಾತ್ರ ಇರಲಿ. ಪಾಸ್ಟರ್ ಬಿಸ್ನೆಸ್ ನಂಬಿಕೆ ಮಾತ್ರ ಇರಲಿ. ಓನ್ಲಿ ಬಿಲೀವ್ ಅಷ್ಟೇ. ಎಕ್ಸ್ಟ್ರಾ ಆ್ಯಡ್ ಮಾಡೋದು ಬೇಡ, ಕಡಿಮೆ ಮಾಡೋದು ಬೇಡ. ಜಸ್ಟ್ 999 ಅಂದರೆ ಜಸ್ಟ್ 999. ಆಮೇಲೆ ಬೋರ್ಡ್ ಹಾಕಿರ್ತಾರೆ, ಜಸ್ಟ್ 999 ಇಲ್ಲ 499. ಜಸ್ಟ್ 499 ಅಂದರೆ ಅದು ಕಡಿಮೆನೂ ಇಲ್ಲ, ಅದ್ರ ಮೇಲೆ ₹1 ಇಲ್ಲ, ಜಾಸ್ತಿನೂ ಇಲ್ಲ. 499 ಅಂದರೆ 499. ಜಸ್ಟ್ ಬಿಲೀವ್ ಅಂದರೆ ಅಷ್ಟೇ, ಬೇರೆ ಏನು ಬೇಕಾಗಿಲ್ಲ. ನೀನು ಎಕ್ಸ್ಟ್ರಾ ಏನು ಮಾಡಬೇಕಾಗಿದ್ದಿಲ್ಲ. ಜಸ್ಟ್ 499. ಜಸ್ಟ್ ಬಿಲೀವ್. ಆರೋಗ್ಯ ಜಸ್ಟ್. ಅದಕ್ಕೆ ನಾನು ಸ್ಟಾರ್ಟಿಂಗೇ ಹೇಳಿದೆ, ನೀವು ಯಾವುದನ್ನು ತುಂಬ ಯೋಚನೆ ಮಾಡೋದನ್ನೇ ಬಿಟ್ಟುಬಿಡ್ತೀರೋ ಸರಿ ಹೋಗ್ಬಿಡುತ್ತೆ ತಾನಾಗಿ. ನೋಡಿ, ತುಂಬ ಯೋಚನೆ ಮಾಡ್ತಾ ಇದ್ರೇ ನಾವು ಇದು ಜಾಸ್ತಿ ಆಗೋದು. ಚಿಕ್ಕ ಕಾಯಿಲೆನೇ ಸುಮ್ಮನೆ ಗೂಗಲಲ್ಲಿ ಚೆಕ್ ಮಾಡಿ ದೊಡ್ಡದು ಮಾಡ್ಕೊಬೇಡಿ. ಆಗ ಗೂಗಲ್ಗೆ ಹೋಗೋ ಬದಲು ಬೈಬಲ್ಗೆ ಹೋಗಿ. ಇದೇನಾಗುತ್ತೆ, ನೆಕ್ಸ್ಟ್ ಸಿಂಪ್ಟಮ್ ಏನು, ಹಂಗೆ ಕೆಮ್ಮಲು ಬರುತ್ತೆ, ಆಮೇಲೆ ಏನಾಗುತ್ತೆ, ಹಂಗೆ ಕೈ ಕಾಲೆಲ್ಲ ನೋವಾಗುತ್ತೆ, ಆಮೇಲೆ ನೆಕ್ಸ್ಟ್ ಸಿಂಪ್ಟಮ್ ಏನು, ಹಂಗೆ ಕಾಲು ಬರದೇ ಹೋಗ್ಬಿಡುತ್ತೆ, ನೆಕ್ಸ್ಟ್ ಸಿಂಪ್ಟಮ್ ಏನು, ಹಂಗೆ ಬಾಕ್ಸಲ್ಲಿ ಹಾಕ್ತಾರೆ, ನೆಕ್ಸ್ಟ್ ಸಿಂಪ್ಟಮ್ ಹಂಗೆ ಆಳ್ಲಿಕ್ಕೆ ಹಾಕ್ತಾರೆ. ಗೂಗಲ್ ನಿನಗೆ ಹೇಳೋದಿಷ್ಟೇ, ಗೂಗಲ್ನ ಬಿಟ್ಟಾಕಿ, ಯೋಚನೆ ಮಾಡೋದನ್ನ ಬಿಟ್ಬಿಡಿ. ನಾಳೆ ಹೆಂಗೆ ದುಡ್ಡು ಬರುತ್ತೆ ಅದನ್ನೆಲ್ಲ ಬಿಟ್ಟಾಕ್ಬಿಡಿ. ಜಸ್ಟ್ 499. ಜಸ್ಟ್ ಬಿಲೀವ್. ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? ಬರೇ ನಂಬಿಕೆ ಮಾತ್ರ ಇರಲಿ. ಹೇಳಿ ನೋಡಿ, ಜಸ್ಟ್ ಹ್ಯಾವ್ ಫೇತ್ ಅಷ್ಟೇ. ಜಸ್ಟ್ ಅಂದರೆ ಏನು ಗೊತ್ತಾ? ಇದು ಮಾತ್ರ. ಜಸ್ಟ್ ಅಂದರೆ ಏನು ಗೊತ್ತಾ? ಜಸ್ಟ್ 499 ಅಂದರೆ ಏನು ಗೊತ್ತಾ? ಜಸ್ಟ್ ಫೇತ್ ಅಂದರೆ ಏನು ಗೊತ್ತಾ? ಇದು ಬಿಟ್ಟು ಬೇರೆ ಏನು ನೀನು ಯೋಚನೆ ಮಾಡಬೇಡ. ಸುಮ್ಮನೆ ನಿನ್ನ ಮೈಂಡಲ್ಲಿ ಬೇರೆ ಯಾವುದು ತಲೆ ಕೆಡ್ಸ್ಕೊಬೇಡ. ಕಾಯಿಲೆ ಏನು ಯೋಚನೆ ಬೇಡ, ತಾನೇ ಸರಿ. ಪಾಸ್ಟರ್ ಶುಗರ್ ತುಂಬ, ಅದನ್ನು ಬಿಟ್ಟಾಕ್ಬಿಡಿ. ಪಾಸ್ಟರ್ ರಿಪೋರ್ಟಲ್ಲಿ ಹಿಂಗೆ ಹೇಳ್ತೈತೆ, ಅದನ್ನೆಲ್ಲ ಬಿಟ್ಟಾಕ್ಬಿಡಿ. ಜಾಸ್ತಿ ಯೋಚನೆ ಮಾಡೋಕೆ ಹೋಗ್ಬಿಟ್ಟಿದೆ. ತುಂಬ ಜಾಸ್ತಿ ನಿನಗೆ ನಂಬಿಕೆ ಮಾತ್ರ ಇರಲಿ. ಏನು ಗೊತ್ತಾ? ಚೆನ್ನಾಗಿ ಆಗ್ಬಿಡ್ತೀನಿ ಬಿಡಿ. ಒಂದ್ರ ಬಗ್ಗೆ ನೀನು ಯಾವಾಗ ಜಾಸ್ತಿ ಥಿಂಕ್ ಮಾಡ್ತೀವೋ ಅದು ನಿನಗೆ ಬರೋಲ್ಲ. ದುಡ್ಡು ಬರಲಿಲ್ಲ ಬಿಟ್ಟಾಕ್ಬಿಡಿ. ಫೇತನ್ನು ಇನ್ಕ್ರೀಸ್ ಮಾಡಿ, ಸ್ವಲ್ಪ ಫೇತನ್ನು ನೋಡಿ. ನಂಬಿಕೆ ಮಾತ್ರ ಇರಲಿ ಅಂದರೆ ಹೆಂಗೆ ಗೊತ್ತಾ? ಹೆಂಗೆ ಒಬ್ಬ ಮನುಷ್ಯನಿಗೆ ನಂಬಿಕೆ ಬರುತ್ತೆ ಹೇಳಿ? ಪಾಸ್ಟರ್ ಫಿಲಿಪ್ ಪಾಸ್ಟರ್ ಹೇಳೋದು ನಂಬಿಕೆ ಮಾತ್ರ ಇಲ್ಲಿ. ನನ್ನ ನಂಬಿಕೆ ಐತೆ ಹಂಗಲ್ಲ. ಬೆಳಿಗ್ಗೆ ಎದ್ದೇಳೋದು ಒಂದು ನಂಬಿಕೆ, ಕೊಡೋದು ಒಂದು ನಂಬಿಕೆ, ಪಾಸ್ಟಿಗೆ ಟೈತ್ ಕಳಿಸೋದು ಒಂದು ನಂಬಿಕೆ. ಪ್ರೇಯರ್ ಈಸ್ ಬಿಲೀಫ್. ನೋಡಿ, ಡೈಲಿ ನೀನು ರೆಗ್ಯುಲರಾಗಿ ಏನು ಮಾಡ್ತೀವಿ ಅದು ನಂಬಿಕೆಯಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಓ ಮೈ ಗಾಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ₹1,000 ಕೊಡ್ತೀನಿ, ನಾಳೆ $2,000 ಕೊಟ್ಟರೆ ನಿನ್ನ ಫೇತ್ ಇನ್ಕ್ರೀಸ್ ಆಗುತ್ತೆ. $5,000 ಕೊಡ್ತೀನಿ, $5,000 ನಿನ್ನ ಫೇತ್ ಇನ್ಕ್ರೀಸ್ ಆಗುತ್ತೆ. ಸ್ವಲ್ಪ ಕೊಡ್ತಾ ಹೋದರೆ ನೀನು ದೇವ್ರನ್ನ ಎಷ್ಟು ಪ್ರೀತಿ ಮಾಡ್ತೀಯಾ ಅನ್ನೋದು ಅದರಲ್ಲಿ ಗೊತ್ತಾಗುತ್ತೆ. ಕೊಡದೇ ಇರೋರು ದೇವ್ರನ್ನ ಪ್ರೀತಿ ಮಾಡೋದಕ್ಕೆ ಚಾನ್ಸೇ ಇಲ್ಲ ರೀ. ಚೆನ್ನಾಗಿ ಬರೆದಿಟ್ಕೊಳ್ಳಿ.
ಪಾಸ್ಟರ್ ನಾನು ದೇವ್ರ ಮೇಲೆ ತುಂಬ ಪ್ರೀತಿ ಇಟ್ಟಿದ್ದೀನಿ, ಆದರೆ ನನ್ನ ಕೈಲಿ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ನಿನಗೆ ಪ್ರೀತಿ ಮಾಡೋಕ್ಕಾಗ್ತಾ ಇಲ್ಲ, ಪ್ರೀತಿ ಮಾಡ್ತಾ ಇಲ್ಲ. ಪ್ರೀತಿ ಮಾಡೋ ಗುರ್ತು ಏನು ಗೊತ್ತಾ? ಕೊಡೋದೇ ಗುರುತು. ಆಮೇನ್. ಕೊಡದೆ ಪ್ರೀತಿ ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ಸ್ವಲ್ಪ ಕೊಟ್ಟು 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 ನೀವೇನು ಮಾಡಿ, ಸ್ವಲ್ಪ ನಿಮ್ಮ ಫೇತ್ ಇವತ್ತು ನೋಡಿ ಎಷ್ಟು ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಸ್ವಲ್ಪ. ಆಮೇಲೆ ಇವಾಗ 20,000 50,000 ಯಾರು ಕೊಡ್ತಾರೋ ಅವ್ರು ದೊಡ್ಡ ನಂಬಿಕೆ ನಾನು ಹೇಳ್ತಾ ಇಲ್ಲ. 2,000 200 ರೂಪಾಯಿ 300 500 ಹಿಂಗೆ ಸ್ಟಾರ್ಟ್ ಮಾಡಿ. ಆಮೇಲೆ ದಶಮಾಂಶ ಎತ್ತಿಡ್ತೀನಿ, 10ರಲ್ಲಿ 1 ಭಾಗ ಎತ್ತಿಡ್ತೀನಿ, 1,000 ರೂಪಾಯಿ ಎತ್ತಿಡಿ, 2,000 ರೂಪಾಯಿ ಎತ್ತಿಡಿ. ನಾಳೆ ನೀನು 1,00,000 ಕೊಡೋ ಥರ ದೇವ್ರು ನಿನ್ನ ಫೇತ್ನ ಹಾಗೆ ಅದನ್ನು ಎಲಾಬ್ರೇಟ್ ಮಾಡಿರ್ತಾರೆ. ನಿನ್ನ ಕೈಲಿ 1,00,000 ಕೊಡೋದಕ್ಕೂ ಖುಷಿಯಾಗಿ ಎತ್ಕೊಂಡ್ಬಂದು ಕೊಡ್ತೀರ, ಸಂತೋಷವಾಗಿ ಬರೋ ಥರ ಇರುತ್ತೆ. ನೋಡಿ 1,000 ರೂಪಾಯಿ ಕೊಡೋದಕ್ಕೆ ನನ್ನ ಕೈಲಿ ಆಗಿಲ್ಲ ಅಂದಮೇಲೆ 1,00,000 ನಾವು ಎತ್ಕೊಂಡು ಹೆಂಗ್ರಿ ಬರೋಕ್ಕಾಗುತ್ತೆ? ನೀವೇ ಹೇಳಿ. ಒಂದು 2,000 3,000 ನಾವು ಕವರಲ್ಲಿ ಹಾಕಿ ಕೊಡೋಕ್ಕಾಗಿಲ್ಲ ಅಂದಮೇಲೆ 1,00,000 ರೂಪಾಯಿ ಬಂಡಲ್ನ ನಾವು ಎತ್ಕೊಂಡು ಬರ್ತೀವ? ಚಾನ್ಸೇ ಇಲ್ಲ. ಅದಕ್ಕೆ ನಾನೇನು ಹೇಳ್ತೀನಿ, ನಿನ್ನ ನಂಬಿಕೆನ ಬೆಳೆಸ್ಕೊಳ್ಳೋದಕ್ಕೆ ಜಸ್ಟ್ ಡೂ ಇಟ್. ಐ ಮೀನ್ ಜಸ್ಟ್ ಬಿಲೀವ್. ಸೊ ಈ ನಂಬಿಕೆ ಬರೋದಕ್ಕೆ ಯು ಕ್ಯಾನ್ ಪ್ರೇ ಅರ್ಲಿ ಇನ್ ದ ಮಾರ್ನಿಂಗ್, ಇಲ್ಲ ರಾತ್ರಿ ಹೊತ್ತು ಪ್ರೇಯರ್ ಮಾಡ್ಬೋದು, ಅಥವಾ ಬೈಬಲ್ ಓದ್ಬೋದು, ಅಥವಾ ಗಿವಿಂಗ್ ಕೊಡ್ಬೋದು, ಆರಾಧನೆ ಮಾಡ್ಬೋದು. ನಿಮಗೆ ದೇವ್ರು ಏನೆಲ್ಲ ಹೇಳ್ತಾರೋ ಆ ರೀತಿ. ನೋಡಿ ಕೆಲವ್ರ ನಂಬಿಕೆ ಹೆಂಗೆ ಗೊತ್ತಾ? ಮೊಣಕಾಲು ಹಾಕಿ ಪ್ರೇಯರ್ ಮಾಡಬೇಕು. ಗುಡ್. ನಂಬಿಕೆ ಮೊಣಕಾಲು ಹಾಕಿದ್ರೇ ಬರುತ್ತೆ ಅಂತಿಲ್ಲ, ಹೆಂಗೆ ಬೇಕಾದ್ರೂ ಬರುತ್ತೆ. ಆದರೆ ಕೆಲವರು ನೋಡಿ ಒಂದು ಚಾಪೆ ಹಾಕಬೇಕು, ಚಾಪೆಯಲ್ಲಿ ನೀಲ್ ಡೌನ್ ಮಾಡಿ ಕೈ ಎತ್ಬಿಟ್ಟು ಪರಲೋಕದ ತಂದೆ ಅಂತ ಹಂಗೆ ಹೇಳಿದ್ರೇ ಸಂತೋಷ. ಅದು ನಿಮ್ಮ ನಂಬಿಕೆ, ಮಾಡಿ. ಕೆಲವರಿಗೆ ಬೆಳಿಗ್ಗೆ ಒಂದು ದಿವಸ 1 ಹೊತ್ತು ಉಪವಾಸ ಇರಬೇಕು, ಕೆಲವರಿಗೆ ಫಾಸ್ಟಿಂಗ್ ಇರಬೇಕು, ಕೆಲವರು ಫ್ರೈಡೇ ಊಟ ಮಾಡಲ್ಲ. ನಿನ್ನ ನಂಬಿಕೆ ಮಾಡಿ. ಹೆಂಗೆಲ್ಲ ನಿನ್ನ ನಂಬಿಕೆಯನ್ನು ಬೆಳೆಸ್ಕೊಬೇಕೋ ಬೆಳೆಸ್ಕೊಳ್ಳಿ. ಆದರೆ ಒಂದು ನಂಬಿಕೆ ಮಾತ್ರ ಇರಲಿ, ಬೇರೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಬೇಡಿ. ತಾನಾಗೇ ಎಲ್ಲ ಕಾಯಿಲೆಗಳು ಗುಣ ಆಗುತ್ತೆ, ತಾನಾಗೇ ಸಾಲಗಳು ತೀರುತ್ತೆ, ತಾನಾಗೇ ಎಲ್ಲ ಅದ್ಭುತಗಳು ನಿನ್ನ ಕುಟುಂಬದಲ್ಲಿ ನಡೆಯುತ್ತೆ. ಗಾಡ್ ಬ್ಲೆಸ್. ಸೊ ಇವತ್ತು ಮಾತನಾಡಿದಂಥ ಪ್ರಸಂಗನ ದೇವರು ಹೋಲಿ ಸ್ಪಿರಿಟು ಎಲ್ಲ ಕಡೆಯೂ ರೀಚ್ ಮಾಡುತ್ತಾರೆ. ಆಮೇಲೆ ನೋಡಿ, ವರ್ಡ್ ಅನ್ನೋದು ಫೈರ್ ಇದ್ದಂಗೆ, ವರ್ಡ್ ಅನ್ನೋದು ಫೈರ್ ಇದ್ದಂಗೆ. ಇವತ್ತು ಪುಲ್ಪಿಟಲ್ಲಿ ಫೈರ್ ಹಾಕಿದ್ದೀನಿ, ಆದರೆ ಹೋಲಿ ಸ್ಪಿರಿಟು ಗಾಳಿ ಇದ್ದಂಗೆ, ಅದನ್ನು ಆ ಫೈರ್ನ ಎಲ್ಲ ಕಡೆಯೂ ರೀಚ್ ಮಾಡ್ತಾರೆ ಅಂತೆ. ಇವತ್ತು ನಾನು ಕೊಟ್ಟಂಥ ಈ ಬೆಂಕಿನ, ಈ ಫೈರ್ನ ಹೋಲಿ ಸ್ಪಿರಿಟು ಎಲ್ಲ ಕಡೆಯೂ ಹರಡುವಂಥ ಕೆಲಸನ ಪವಿತ್ರಾತ್ಮನು ಮಾಡ್ತಾರೆ. ಅನೇಕರಿಗೆ ರೀಚ್ ಆಗುತ್ತೆ. ಯಾರೆಲ್ಲ ಈ ಪ್ರಸಂಗ ಕೇಳ್ತಾರೋ ಆ ಪ್ರಸಂಗದಲ್ಲೇ ಅದ್ಭುತನೂ ಇದೆ. ನೋಡಿ ದೇವ್ರ ವಾಕ್ಯ ಹೇಳುತ್ತೆ, ನೀವು ಹೋಗಿ ಪ್ರೀಚ್ ಮಾಡಿ, ಕಾರ್ಯಗಳನ್ನು ದೇವ್ರು ಮಾಡ್ತಾರೆ. ಇವತ್ತು ನಾನು ಪ್ರೀಚ್ ಮಾಡಿದ್ದೀನಿ, 10 ಲಕ್ಷ ಅಂತ ಹೇಳಿದ್ದೀನಿ, 10 ಲಕ್ಷಕ್ಕೆ ನಂಬಿ. ಇವತ್ತೇನು ಇಷ್ಟ ಆಯಿತು ಪಾಸ್ಟರ್, ನೀವು 10 ಲಕ್ಷ ಅಂತ ಹೇಳಿದ್ರಲ್ಲ, ಅದರಲ್ಲೇ ನಂಬಿಕೆ ಇಡಿ, ಡಿಕ್ಲೇರ್ ಮಾಡಿ. ಫಿಲಿಪ್ ಪಾಸ್ಟರ್ ಹೇಳ್ದಂಗೆ ನನಗೆ 10 ಲಕ್ಷ ಬರುತ್ತೆ ಯೇಸು ನಾಮದಲ್ಲಿ, 1 ಲಕ್ಷ ಎತ್ಕೊಂಡು ಹೋಗ್ತೀನಿ ಎಲ್ಲರೂ ಹೀಗೆ. ಅದರಲ್ಲೇ ನಂಬಿಕೆ ಇಡಿ. 10 lakhs ಪಾಸ್ಟರ್ ಹೆಂಗೆ ಬರುತ್ತೆ? ಸುಮ್ಮನೆ ಹೇಳಿ, 10 ಲಕ್ಷ ನನಗೆ ಬರುತ್ತೆ, 10 ಲಕ್ಷ ನನಗೆ ಬರುತ್ತೆ, 10 ಲಕ್ಷ ನನಗೆ ಬರುತ್ತೆ ಹೇಳಿ. ಆನ್ಲೈನಲ್ಲಿ ಹೇಳಿ, 10 lakhs ಮನಿ ವಿಲ್ ಕಮ್ ಇನ್ ದ ನೇಮ್ ಆಫ್ ಜೀಸಸ್. ಆಮೆನ್. ನಿನ್ನ ನಂಬಿಕೆಯ ಪ್ರಕಾರ ದೇವ್ರು ನಿನಗೆ ಅದ್ಭುತ ಮಾಡಲಿ. ಕಮ್ ಆನ್. ಥ್ಯಾಂಕ್ ಯು ಲಾರ್ಡ್. ನೋಡಿ, ಒಂದು ಕಡೆ ಯೇಸು ಸ್ವಾಮಿ ಹತ್ರ ಬಂದು ಕೇಳ್ತಾರೆ, ನೀವು ಟ್ಯಾಕ್ಸ್ ಕಟ್ತೀರಾ ಅಂತ. ಟ್ಯಾಕ್ಸ್ ಕಟ್ಟೋದಕ್ಕೆ ಹೇಳ್ತಾರೆ, ತೆರಿಗೆ ಕಟ್ತೀರಾ ಅಂತ. ಅದಕ್ಕೆ ಯೇಸು ಸ್ವಾಮಿ ಏನು ಹೇಳ್ತಾರೆ, ಪೇತ್ರನಿಗೆ ಹೋಗ್ಬಿಟ್ಟು ಗಾಳ ಹಾಕಪ್ಪ, ಒಂದು ಕಾಯಿನ್ ಬರುತ್ತೆ, ಏನು ಮಾಡು, ಇದು ಕೊಟ್ಟುಬಿಡು. ಅದಕ್ಕೆ 2 ಕಡೆ ಇರುತ್ತೆ. ಒಂದು ಏನು ಹೇಳ್ತಾರೆ, ರಾಜನಿಗೆ ಅರಸನಿಗೆ ಸೇರಿದ್ದು ಅರಸನಿಗೆ ಕೊಡು, ಹಿಂದಗಡೆ ದೇವ್ರಿಗೆ ಸೇರಿದ್ದು ದೇವ್ರಿಗೆ ಕೊಡಿ. ಅರಸನಿಗೆ ಸೇರಿದ್ದು ಅರಸನಿಗೆ, ದೇವ್ರಿಗೆ ಸೇರಿದ್ದು ದೇವ್ರಿಗೆ. ಟ್ಯಾಕ್ಸ್ ತಾನೇ ಹೇಳಿದ್ದು, ಟ್ಯಾಕ್ಸ್ ಕೊಟ್ಟಬೋದಾ ಅಂತ ಕೇಳಿದ್ರು ಅಲ್ವಾ? ಟ್ಯಾಕ್ಸ್ ಬಗ್ಗೆ ಹೇಳಿದ್ರೆ ದೇವ್ರು ಯಾವುದ್ರ ಬಗ್ಗೆ ಮಾತಾಡಬೇಕು? ಟ್ಯಾಕ್ಸ್ ಬಗ್ಗೆ ತಾನೇ ಮಾತಾಡಬೇಕು. ದೇವ್ರು ಏನು ಹೇಳ್ತಾರೆ ಅಂದರೆ, ಟ್ಯಾಕ್ಸ್ ಕಟ್ಟಕ್ಕೆ ನಿನಗೆ ಗೊತ್ತು, ಲೈಟ್ ಬಿಲ್ ಕಟ್ಟಕ್ಕೆ ಗೊತ್ತು, ನಿನಗೆ ಹೌಸ್ ರೆಂಟ್ ಕಟ್ಟಕ್ಕೆ ಗೊತ್ತು, ನಿನಗೆ EMI ಕಟ್ಟಕ್ಕೆ ಗೊತ್ತು, ಆದರೆ ದೇವ್ರದ್ದು ಅನ್ನೋದು ಮಾತ್ರ ಯಾಕೆ ನಿನಗೆ ಬರಲ್ಲ? ಅದಕ್ಕೆ ವೆನೆವರ್ ಅಲ್ಲಿ ಬೈಬಲಲ್ಲಿ ಟ್ಯಾಕ್ಸ್ ಅಂತ ಮಾತಾಡಿದ ತಕ್ಷಣ ದೇವ್ರು ಏನು ಹೇಳ್ತಾರೆ ಗೊತ್ತಾ, ಟ್ಯಾಕ್ಸನ್ನು ಕಟ್ಟಿ ಆಮೇಲೆ ದೇವ್ರಿಗೂ ಕೊಡಿ.
ಅಂದರೆ ಏನಂದರೆ ಇದೆಲ್ಲ ನೀನು ಕರೆಕ್ಟಿಗೆ ಮಾಡೋಕ್ಕೆ ಗೊತ್ತು. ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಏನಾಗುತ್ತೆ, ಟ್ಯಾಕ್ಸ್ ಕಟ್ಟೋದೆಲ್ಲ ನೀನು ಕರೆಕ್ಟಿಗೆ ಮಾಡ್ತೀಯ. ದೇವ್ರ ಕಾರ್ಯ ಬಂದಾಗ ಯಾಕೆ ಮಾಡಲ್ಲ? ಅದಕ್ಕೆ ಟ್ಯಾಕ್ಸ್ ಅಂತ ಬಂದಾಗ ದೇವ್ರು ಏನು ಹೇಳ್ತಾರೆ ಗೊತ್ತಾ? ಟ್ಯಾಕ್ಸು ಕಟ್ಟಿ ಈ ಕಡೆ ಏನು ಮಾಡಿ, ದೇವ್ರದೂ ಕೊಡಿ. ಸೊ ಇದರಲ್ಲಿ ಒಂದು ಕಮಿಟ್ಮೆಂಟ್ ಇರಲಿ, ಒಂದು ತೀರ್ಮಾನ ಇರಲಿ. ಹೆಂಗೆ ನಾವು ರೆಗ್ಯುಲರಾಗಿ ಬಾಡಿಗೆ ಕಟ್ತೀವೋ, ಲೈಟ್ ಬಿಲ್ ಕಟ್ತೀವೋ, EMI ಕಟ್ತೀವೋ, ಅದೇ ರೀತಿಯೇ ಟೈತ್ ಕಟ್ಟೋದು ಒಂದು ತೀರ್ಮಾನ. ಆಮೇನ್. ಸೊ ಇದನ್ನು ಮಾಡಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಓಕೆ ನಾವೆಲ್ಲರೂ ಹಾಗೆ ನಿಂತ್ಕೊಳ್ಳೋಣ. ಆನ್ಲೈನಲ್ಲಿ ನಾನು ನೋಡ್ತಾ ಇರೋರು ದೇವ್ರ ರಾಜ್ಯಕ್ಕಾಗಿ ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಒಂದು ವೇಳೆ ಇಲ್ಲಿ ಬಂದಿರೋರು ಸಹ ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು, ಯು ಕ್ಯಾನ್ ಸೋ ಇಟ್ ಇನ್ ದ ಬಾಕ್ಸ್ ಆರ್ ಯು ಕ್ಯಾನ್ ಸ್ಕ್ಯಾನ್. ದೇವ್ರಿಗಾಗಿ ಕೊಡಿ. ನೋಡಿ, ಯಾವಾಗೆಲ್ಲ ನಾವು ಕೊಡೋದನ್ನು ಕಲಿತೀವೋ, ಒಂದು ಮೆಸೇಜ್ ಕೇಳಿದ ತಕ್ಷಣ ಹೌದಪ್ಪ ಈ ವಾಕ್ಯ ನನ್ನೊಂದಿಗೆ ನೀನು ಮಾತಾಡಿದೆ ಅಂದ್ಬಿಟ್ಟು ಒಂದು ಆಫರಿಂಗ್, ಒಂದು ಚಿಕ್ಕ ಆಫರಿಂಗ್ ಕೊಡೋದನ್ನು ಎಲ್ಲರೂ ಕಲಿಬೇಕು. ಯಾವಾಗೆಲ್ಲ ವಾಕ್ಯ ಕೇಳ್ತೀವೋ ಅವಾಗೆಲ್ಲ ಆಫರಿಂಗನ್ನು ಒಂದು ಕೊಡಬೇಕು. ಆಮೇಲೆ ಅದು ಇಷ್ಟೇ ಇರಬೇಕು ಅಂತಿಲ್ಲ, ಒಂದು ಸ್ಮಾಲ್ ಆಫರಿಂಗ್, ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ನಿನಗೆ ನಂಬಿಕೆ ಬೆಳೆಸ್ಕೊಳ್ಳೋದಕ್ಕಾಗಿ ಅದನ್ನು ಎಲ್ಲರೂ ಮಾಡಿ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ದೇವರ ಸಮ್ಮುಖಕ್ಕೆ ಬರೋರು ಬೆರಿಗೈಯಲ್ಲಿ ಬರಬಾರ್ದಂತೆ. ಯಾವಲ್ಲಿ ಹೆಂಗೆ ಬರಬೇಕಂತೆ? ಕಾಣಿಕೆಯೊಂದಿಗೆ ಬರಬೇಕು. ಪಾಸ್ಟರ್ ನಂತರ ಇಲ್ಲ, ಕೆಲ್ಸಕ್ಕಾದರೂ ಹೋಗಿ ಎಲ್ಲಾದರೂ ಮಾಡಬೇಕು. ಅದನ್ನು ನಾವು ಕೊಡೋದಕ್ಕೆ ನಮಗೆ ನಂಬಿಕೆ ಬೆಳೆಸ್ಕೊಬೇಕು. ಆಮೇಲೆ ಕೊಡೋದಕ್ಕಾಗಿಯೇ ಆಗಿದ್ದರೂ ಅಟ್ಲೀಸ್ಟ್ ಕೆಲ್ಸಕ್ಕೆ ಹೋಗ್ಬೇಕು. ಸೊ ದೇವ್ರ ಕೆಲಸ ಕೊಡೋ ಥರ, ಬಿಸ್ನೆಸ್ ಬೆಳೆಯೋ ಥರ ದೇವರು ಈ ಪ್ರಸಂಗದ ಮೂಲಕ ಮಾಡ್ತಾರೆ. ಗಾಡ್ ಬ್ಲೆಸ್ ಯು. ಆಮೆನ್. ನಿನ್ನ ನಂಬಿ ಬಂದೆ, ನಿನ್ನ ಪಾದ ಒಂದೇ, ನಿನ್ನ ಮೇಲೆ ನಿನ್ನ ಹೊಗಳಲು ಮಾತುಗಳು ಸಾಲದಯ. ನಿನ್ನ ಮೇಲೆ ನಿನ್ನ ಹೊಗಳಲು ಮಾತುಗಳು ಸಾಲದಯ. ಯೇಸುವೇ 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 ನಂದೇವರೇ, ಯೇಸುವೇ 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 ನಂದೇವರೇ. ಆಮೆನ್. ಪ್ರೈಸ್ ದಿ ಲಾರ್ಡ್. ನಾ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪಿಯೇ ಸ್ತೋತ್ರಪ್ಪ, ನಮ್ಮೊಂದಿಗೆ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ. ಈ ವಾಕ್ಯವು ಅದ್ಭುತಗಳನ್ನು ಮಾಡೋದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ ಮಹಿಮೆ ನಿನಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ. ಆಮೇನ್ ಆಮೇನ್. ನನ್ನ ಮನವೇ ಅವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಅವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನಾದರೂ ಮರೆಯಬೇಡ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಮ್ಮೊಂದಿಗಿರಲಿ. ಆಮೇನ್ ಆಮೇನ್ ಆಮೇನ್. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್.